ತರಬೇತಿ ವೇಳೆ ನಮ್ಮ ಕೇಬಲ್ ಆಪರೇಟರ್ಗಳು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಅವರ ಕರ್ತವ್ಯ ನಿಭಾಯಿಸುತ್ತಿದ್ದಾರೆ. ಧನ್ಯವಾದಗಳೊಂದಿಗೆ ಆಯುಷ್ ಟಿವಿ ಮತ್ತು ಶ್ರೀಶಂಕರ ಟಿವಿ. ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ. ನೀವು ನೋಡ್ತಾ ಇದ್ದೀರಾ ಆಯುಷ್ ಟಿವಿ, ಕರ್ನಾಟಕ's ಓನ್ಲಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನಲ್. ಬದುಕು ಎಷ್ಟು ಚಂದ ಅಲ್ವಾ? ಈ ಮೈಗ್ರೈನ್, ಆರ್ಥರೈಟಿಸ್, ಬಂಜೆತನ, ಹೀಗೆ ಹಲವಾರು ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಇಂಥ ರೋಗಿಗಳನ್ನ ರೋಗ ಮುಕ್ತಗೊಳಿಸೋದಕ್ಕೆ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸನ ಮಾಡ್ತಾ ಇದ್ದಾರೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಜನರಲ್ಲಿ ಧೈರ್ಯವನ್ನು ತುಂಬುತ್ತಾ ಉತ್ತಮ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದು ಚೆನ್ನಾಗಿದ್ರೆ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋ ಮಾತು ಕೇಳಿದೀವಲ್ಲ, ಅದು ಸತ್ಯ ಕೂಡ. ಉತ್ತಮವಾದ ಆರೋಗ್ಯ, ಸದೃಢವಾದಂಥ ಶರೀರ ಇದ್ದವನೇ ಪುಣ್ಯವಂತ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಹಲವಾರು ಕಾಯಿಲೆಗಳಿಗೆ ನಮ್ಮ ಜೀವನ ಶೈಲಿ ಹಾಗೂ ಕೆಲಸದ ಒತ್ತಡವೇ ಕಾರಣ. ಅದರಲ್ಲೂ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ಕಾಯಿಲೆ ವೆರಿಕೋಸ್ ವೇನ್ಸ್. ಇದನ್ನ ರಕ್ತನಾಳ ಉಬ್ಬುವಿಕೆ ಅಂತಲೂ ಕೂಡ ನಾವೆಲ್ಲರೂ ಕರಿತೀವಿ, ನೀವೆಲ್ಲರೂ ಕೇಳಿರ್ತೀರಾ. ಈ ಕಾಯಿಲೆಗೂ ಕೂಡ ನಮ್ಮ ಜೀವನ ಶೈಲಿಯ ಅಥವಾ ನಮ್ಮ ಆಹಾರದ ಕ್ರಮ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ಬಹುಶಃ ನನಗೆ ಹಾಗೂ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗಬಹುದು. ಈ ರಕ್ತನಾಳಗಳಲ್ಲಿ ಸಣ್ಣ ಸಣ್ಣದಂತಹ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕೂಡ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಈ ಕಾಯಿಲೆನ ನಾವೆಲ್ಲರೂ ನಿರ್ಲಕ್ಷಣೆ ಮಾಡ್ತಾ ಇದೊಂದು ಸಿಂಪಲ್ ಆದ ಕಾಯಿಲೆ ಅಂತ ನಾವೆಲ್ಲರೂ ತಿಳ್ಕೊಳ್ತೀವಿ. ಈ ವಿಚಾರವಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೋಮಿಯೋಪತಿಯ ನುರಿತ ವೈದ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಈ ವೆರಿಕೋಸ್ ವೇನ್ಸ್, ಈ ಒಂದು ಕಾಯಿಲೆ ಎಷ್ಟು ತೀವ್ರವಾಗಿ ಒಬ್ಬ ವ್ಯಕ್ತಿಯನ್ನ ಕಾಡಬಲ್ಲದು, ಇದಕ್ಕೆ ಚಿಕಿತ್ಸೆಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹಾಗೂ ವೀಕ್ಷಕರು ಇಬ್ಬರು ಕಾಯ್ತಾ ಇದ್ದೀವಿ. ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಈ ಸಮಸ್ಯೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಲು ನಾನು ರೆಡಿಯಾಗಿದ್ದೀನಿ. ಬನ್ನಿ ಮೇಡಮ್. ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದು. ನಮ್ಮ ಕಾಲಿನಲ್ಲಿ ಯಾವಾಗ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ ಆಗ ರಕ್ತನಾಳಗಳ ಉಬ್ಬುವಿಕೆಗೆ ಒಳಗಾಗುತ್ತೆ, ಊತಕ್ಕೆ ಒಳಗಾಗುತ್ತೆ. ಸೊ ಇದೇ ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬೋದು. ನಾರ್ಮಲಿ ವೆನ್ ಹಾರ್ಟ್ ಕಾಂಟ್ರಾಕ್ಟ್ಸ್ ಅಂದರೆ ಹೃದಯ ಕಾಂಟ್ರಾಕ್ಟ್ ಆದಾಗ ಶುದ್ಧ ರಕ್ತ ಆರ್ಟ್ರೀಸ್ ಮೂಲಕ ಅದು ಕಾಲ್ಗೆ ಹೋಗುತ್ತೆ. ಸೊ ಅದು ಅಶುದ್ಧ ರಕ್ತ ಆಗುತ್ತೆ. ಸೊ ಅಶುದ್ಧ ರಕ್ತನ ತಿರ್ಗಾ ಶುದ್ಧೀಕರಣ ಮಾಡುವಂಥದ್ದು ಹೃದಯ ಮತ್ತೆ ಶ್ವಾಸಕೋಶ, ಅದನ್ನ ತಿರ್ಗಾ ಮೇಲ್ಗಡೆ ಕೊಂಡೊಯ್ಯೋ ಕೆಲಸ ಮಾಡುವಂಥದ್ದು ಅಬಧಮನಿಗಳು ಅಂತ ಹೇಳ್ತೀವಿ. ಅದನ್ನೇ ನಾವು ವೇನ್ಸ್ ಅಂತ ಹೇಳಿ ಕರಿಬೋದು. ಈಗ ಹೃದಯದಿಂದ ಕಾಲ್ಗೆ ಹೋಗುವಂಥದ್ದು ರಕ್ತ ಬಹಳ ಈಸಿ, ಬಟ್ ಕೆಳಗಡೆಯಿಂದ ಮೇಲ್ಗಡೆ ಎಗೇನ್ಸ್ಟ್ ಗ್ರಾವಿಟಿ ಬರಬೇಕು ಅಂದ್ರೆ ನಮ್ಮ ಕಾಲಿನಲ್ಲಿರುವಂಥ ರಕ್ತನಾಳಗಳ ಶಕ್ತಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ ರಕ್ತನಾಳಗಳಲ್ಲಿ ನಾವು ನೋಡ್ತಾ ಇದೀವಿ ಈಗ ವ್ಯಾಲ್ವ್ಸ್ ಅಂತ ನೋಡ್ತೀವಿ. ಸೊ ಕವಾಟಗಳು ಅಂತ ಹೇಳಿ ಕರಿಬೋದು. ಕವಾಟಗಳು ಯಾವ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂದ್ರೆ ಅದು ಒನ್ ವೇ ಡೈರೆಕ್ಷನ್ ಅಲ್ಲಿ ಎಗೇನ್ಸ್ಟ್ ಗ್ರಾವಿಟಿ ರಕ್ತನ ಮೇಲ್ಗಡೆ ಪುಷ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಕವಾಟ್ಗಳ ಶಕ್ತಿ ಕರೆಕ್ಟ್ ಆಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಬಟ್ ಈ ರೀತಿಯ ಒಂದು ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಈ ವ್ಯಾಲ್ವ್ಸ್ನ ಶಕ್ತಿ ಕುಗ್ದಾಗ ಅಥವಾ ವ್ಯಾಲ್ವ್ಸ್ ಅದರ ಕೆಲಸ ಅದು ಕಡಿಮೆ ಆದಾಗ ಸೊ ಒನ್ ವೇ ಡೈರೆಕ್ಷನ್ಸ್ ಇರೋದೇನಾಗುತ್ತೆ, ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗುತ್ತೆ. ಅಂದ್ರೆ ಕೆಳಗಡೆನೆ ರಕ್ತ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ.
ಸೊ ಯಾವಾಗ ತುಂಬ ದಿವಸ ಕಾಲಿನ ರಕ್ತನಾಳಗಳಲ್ಲೇ ರಕ್ತ ಉಳ್ಕೊಳ್ತು ಅಂದರೆ ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಮೆಡಿಕಲ್ ಅದನ್ನು ನಾವು ಇಂಟ್ರಾವಿನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ಕಾಲಿನ ರಕ್ತನಾಳಗಳಲ್ಲಿ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಹೆಚ್ಚಾದಾಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುವಂಥದ್ದು, ತಿರುಚುವಿಕೆಗೆ ಒಳಗಾಗುವಂಥದ್ದು, ದಪ್ಪ ಆಗುವಂಥದ್ದು, ಟಾರ್ಚರಸ್ ಆಗುವಂಥದ್ದು. ಸೊ ಇದೇ ಕಂಡೀಷನ್ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಸರಳವಾಗಿ ಎಷ್ಟು ವಿವರವಾಗಿ ತಿಳಿಸಿದ್ರು ಅಂತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿವರವಾಗಿ ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಈ ಕಾಯಿಲೆ ಬಗ್ಗೆ ಯಾರಿಗಾದ್ರೂ ಸಮಸ್ಯೆ ಇದ್ರೆ ನಿಮ್ಮ ಈ ಟಿವಿ ಪರದೆ ಮೇಲೆ ಒಂದು ಸಂಖ್ಯೆ ಬರ್ತಾ ಇದೆ. ಆ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ನೇರವಾಗಿ ವೈದ್ಯರ ಜೊತೆ ನೀವು ಮಾತಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಕಂಡುಕೊಳ್ಬಹುದು. ಡಾಕ್ಟರ್, ನನಗೊಂದು ವಿಷಯ ಗೊತ್ತಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಜನರಲ್ಲಿ. ಇದಕ್ಕೆ ಕಾರಣ ಏನಿರ್ಬೋದು? ಖಂಡಿತ ಈ ವೆರಿಕೋಸ್ ವೈನ್ಸ್ ಅನ್ನೋದು ತುಂಬಾ ದಿವಸಗಳ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ತುಂಬಾ ಜನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಿದ್ರು ಸಹ ಇದೇ ವೆರಿಕೋಸ್ ವೈನ್ಸ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೊಂದು ಕಾಯಿಲೆ ಅಂತಾನೂ ಕೂಡ ಗೊತ್ತಿರಲ್ಲ, ಖಂಡಿತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಂದು, ಈ ಸಮಸ್ಯೆದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಅವ್ರ ಕಾಲ್ಗಳನ್ನ ನೋಡ್ಕೊಂಡಾಗ ರಕ್ತನಾಳಗಳ ಉಬ್ಬುವಿಕೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಬಟ್ ಸ್ವಲ್ಪ ವರ್ಷ ಏನಾಗುತ್ತೆ, ಈ ಕಾಯಿಲೆ ಯಾವುದೇ ರೀತಿ ದೇಹಕ್ಕೆ ನೋವನ್ನು ಉಂಟು ಮಾಡೋದಿಲ್ಲ. ಸೊ ಪೇಷಂಟ್ಸ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಂದ್ರೆ ಆ ವೇನ್ಸ್ ಗಳು ಪೇನ್ ಇರಲ್ಲ ಅಂತನಾ? ಸ್ವಲ್ಪ 1 ವರ್ಷಗಳ ಕಾಲ 1.5 ವರ್ಷಗಳ ಕಾಲ ಯಾವುದೇ ರೀತಿ ನೋವು ಕಾಣಿಸ್ಕೊಳ್ಳೋದು, ದಟ್ ಇಸ್ ಎ ಬಾಡಿ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿ ಈ ಸಮಸ್ಯೆ ಉಂಟಾದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನೋವು ಬಂದ ಮೇಲೆ ವೈದ್ಯನ ಭೇಟಿ ಮಾಡಿದ್ರಾಯ್ತು ಅಂತ ಮೆಂಟಾಲಿಟಿಲಿ ಅವ್ರು ಇರ್ತಾ ಹೋಗ್ತಾ ಇದ್ದಾರೆ. ಮೇನ್ ಆಗಿ ವೆರಿಕೋಸ್ ವೈನ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಇದನ್ನ ನಾವು ತಿರುಚು ರಕ್ತನಾಳಗಳಂತ ಹೇಳಿ ಕರಿತೇವೆ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕೂಡ ಕರಿಬಹುದು. ಅಂದ್ರೆ ವೈನ್ಸ್ ಟ್ವಿಸ್ಟ್ ಆಗಿರುವಂತದ್ದು. ಸೊ ಯಾವಾಗ ವೆರಿಕೋಸ್ ವೈನ್ಸ್ ಅನ್ನೋದು ಇದೊಂದು ಕಾಲಿನ ರಕ್ತನಾಳಗಳಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆ. ಓಕೆ, ಯಾವಾಗ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಆಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುತ್ತೆ. ಎಪಿಡೆಮಾಲಜಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು 1 ವರ್ಷಕ್ಕೆ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಮಹಿಳೆಯರು ದೇ ಆರ್ ಮೋರ್ ಪ್ರೌನ್ ಟು ಗೆಟ್ ಅನ್ ವೆರಿಕೋಸ್ ವೇನ್ಸ್, ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಅತಿ ಹೆಚ್ಚಾಗಿ ಬರುತ್ತೆ. ಸೊ ಅದಕ್ಕೆ ಮಹಿಳೆಯರೇ ಮನೆಯಲ್ಲಿ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡುವಂತದ್ದು, ಮತ್ತೆ ಸ್ಥೂಲಕಾಯ ಒಬೆಸಿಟಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಮಾತ್ರನಾ? ಇವನ್ ಈ ಕಂಪ್ಯೂಟರ್ ಮುಂದೆ ಲೈಕ್ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಬರುತ್ತೆ. ಸೊ ಅದನ್ನ ನಾವು ಮೆಡಿಕಲ್ ಸೆಡೆಂಟರಿ ಲೈಫ್ಸ್ ಅಂತ ಹೇಳಿ ಕರೀತೀವಿ. ಮೋರ್ ಓವರ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂತವ್ರಿಗೆ ಈ ವೆರಿಕೋಸ್ ವೇನ್ಸ್ ಬರುತ್ತೆ. ಖಂಡಿತ ವೀಕ್ಷಕರು ತಿಳ್ಕೊಳ್ಬೇಕು, ಬಿಕಾಸ್ ಇದು ಬರೀ ಸಮಸ್ಯೆ ನೋವು ಬಂದ ಮೇಲೆನೆ ವೈದ್ಯನ ಭೇಟಿ ಮಾಡೋದಲ್ಲ. ಸೊ ನಾನು ಏನೇನ್ ಲಕ್ಷಣಗಳನ್ನ ಹೇಳ್ತೀನಿ, ಏನೇನ್ ಕಾರಣಗಳನ್ನ ಹೇಳ್ತೀನಿ, ತುಂಬಾ ಪ್ರೊಫೆಷನಲ್ಸ್ ನಾವು ನಿಂತ್ಕೊಂಡು ನೋಡಬಹುದು. ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ನೀವು ಹೇಳ್ದಂಗೆ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್ ಅಂತ ಕೂಡ ಒಂದು ಮೇನ್ ಕಾಸ್ ಅಂತಾನೆ ಹೇಳ್ತೀವಿ. ತುಂಬಾ ಪ್ರೊಫೆಷನಲ್ಸ್ ಅಲ್ಲಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆಗಿರ್ಬೋದು, 8 ಗಂಟೆಗಳ ಕಾಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ಅಥವಾ ಶಿಕ್ಷಕರು ಟೀಚರ್ಸ್ ಆಗಿರ್ಬೋದು 5 ಗಂಟೆಗಳ ಕಾಲ 6 ಗಂಟೆಗಳ ಕಾಲ ನಿಂತ್ಕೊಂಡು ಒಂದೇ ಜಾಗದಲ್ಲಿ ಪಾಠ ಮಾಡ್ತಾ ಹೋಗ್ತಾ ಇರ್ತಾರೆ, ಅಥವಾ ಬೇಕರಿಲಿ ಕೆಲಸ ಮಾಡೋರಾಗಿರ್ಬೋದು, ಸೆಕ್ಯೂರಿಟಿ ಏಜೆಂಟ್ಸ್ ಆಗಿರ್ಬೋದು, ತುಂಬಾನೇ ಪ್ರೊಫೆಷನಲ್ಸ್ ಅಲ್ಲಿ ಇದಾವೆ. ಡಾಕ್ಟರ್, ಈಗ ಒಂದು ಕಾಲ್ ಇದೆ, ಕಾಲರ್ ತಗೊಳ್ಳೋಣ. ಹಲೋ, ನಿಮ್ ಹೆಸರು? ಮೇಡಮ್ ಜಫರ್ ಮಾತಾಡ್ತಾ ಇರೋದು ಬೆಂಗಳೂರಿಂದ. ಓಕೆ, ಡಾಕ್ಟರ್ಗೆ ನಿಮ್ಮ ಕರೆಯನ್ನು ಕೊಡ್ತೀನಿ. ಅವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನ ನೀವು ನೇರವಾಗಿ ಅವ್ರ ಜೊತೆನೆ ಮಾತಾಡ್ಬೋದು. ಡಾಕ್ಟರ್ ಪ್ಲೀಸ್. ಸರ್, ಇವಾಗ ಟಿವಿಯಲ್ಲಿ ಬರ್ತಾ ಇದ್ದಲ್ಲ ಸರ್ ಸಮಸ್ಯೆ, ಅದೇ ತರ ನನಗೂ ತೊಂದರೆ ಇದೆ ಸರ್. ಓಕೆ, ಏನಾಗ್ತಿದೆ, ಏನ್ ತೊಂದರೆ ಕಾಣ್ತಿದೆ ನಿಮ್ಗೆ? ಸರ್, ಅದು ನರಗಳು ದಪ್ಪ ಕಾಣಿಸ್ಕೊಳ್ತಾ ಇದೆ ಸರ್, ಗಂಟು ತರ. ಓಕೆ, ಮತ್ತೆ ನನ್ನ ಸ್ವಲ್ಪ ಚರ್ಮ ಕೂಡ ಬ್ಲಾಕ್ ಆಗ್ತಾ ಇದೆ ಸರ್. ಓಕೆ, ಎಷ್ಟು ವಯಸ್ಸು ನಿಮ್ಗೆ? 42 ವರ್ಷ ಸರ್. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಕಂಡು ಬರ್ತಿದೆ ಸರ್? 2.5 ವರ್ಷ ಆಯ್ತು ಸರ್. ಓಕೆ, ಎಲ್ಲಾದ್ರೂ ವೈದ್ಯನ ಭೇಟಿ ಆಗಿದ್ರಾ? ಚಿಕಿತ್ಸೆ ಏನಾದ್ರು ಪಡ್ಕೊಂಡಿದ್ರಾ? ಸರ್, ಸ್ವಲ್ಪ ಆಯಿಂಟ್ಮೆಂಟ್ ಅದು ಕೊಟ್ಟಿದ್ರು ಸರ್, ಕ್ರೀಮ್ ಯೂಸ್ ಮಾಡಕ್ಕೆ. ಓಕೆ, ಸ್ವಲ್ಪ ಇದು ಇರುತ್ತೆ ಸರ್, ಇಚ್ಚಿಂಗ್ ಇರುತ್ತೆ, ಕೆರೆತ ಸ್ವಲ್ಪ. ಓಕೆ ಓಕೆ, ಬೇರೆ ಏನ್ ಸಮಸ್ಯೆ ಕಂಡು ಬರ್ತಿದೆ ಸರ್ ನಿಮ್ಗೆ? ಅಷ್ಟೇ ಸರ್, ಸ್ವಲ್ಪ ಅವಾಗ ಸ್ವಲ್ಪ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ ನೋಡಿ. ಓಕೆ, ಮೊದಲನೇದಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ,
ಇವತ್ತಿನ ವಿಷಯ ನಾವು ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವೆರಿಕೋಸ್ ವೈನ್ಸ್ ಅಂದ್ರೆ ಬರೀ ರಕ್ತನಾಳಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ. ನಾವು ಹೇಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಆ ರೀತಿ ನಿಮ್ಮ ಲಕ್ಷಣಗಳು ಕೂಡ ಹೇಳ್ತಾ ಇದ್ದೀರಾ. ಸರ್, ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗಿದೆ, ದಪ್ಪಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಜೊತೆಗೆ ಕಾಲು ಕೂಡ ಕಪ್ಪಾಗ್ತಾ ಇದೆ. ಸೊ ನಾವು ಈ 4ನೇ ಹಂತದ ಒಂದು ಸ್ಟೇಜಸ್ ಅಲ್ಲಿ ಈ ಕಾಲು ಯಾಕೆ ಕಪ್ಪಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ದಿವಸ ಮಲಿನ ರಕ್ತ ಅಥವಾ ಕೆಟ್ಟ ರಕ್ತ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ಉಳ್ಕೊಳ್ತು ಅಂದ್ರೆ ಸೊ ಆ ಭಾಗದ ಚರ್ಮ ಕೂಡ ಕಪ್ಪಾಗತ್ತೆ. ಸೊ ಅಂದ್ರೆ ನೀವು ವೆರಿಕೋಸ್ ವೈನ್ಸಿನ 4ನೇ ಹಂತದಲ್ಲಿ ಇದ್ದೀರಾ. ಸೊ ಈ ಹಂತ ಏನಾದರೂ ದಾಟ್ತು ಅಂತ ಹೇಳಿದ್ರೆ ವೆರಿಕೋಸ್ ಅಲ್ಸರ್ ಅಂತ ಕಂಡೀಷನ್ಸ್ ಬರುತ್ತೆ. ದಯವಿಟ್ಟು ನಾನೊಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಚರ್ಮದ ಸಮಸ್ಯೆ ಅಂತ ತಿಳ್ಕೊಂಡು ಮೇಲೆ ಸ್ಪ್ರೇಗಳನ್ನ ಅಪ್ಲೈ ಮಾಡುವಂಥದ್ದು, ಮುಲಾಮ್ಗಳನ್ನ ಅಪ್ಲೈ ಮಾಡುವಂಥದ್ದು ಖಂಡಿತ ಮಾಡಕ್ ಹೋಗ್ಬೇಡಿ. ಸೊ ಮುಲಾಮ್ಗಳು ಅಪ್ಲೈ ಮಾಡಿದ್ರೆ ನಿಮಗೆ ಲಕ್ಷಣ ಮಾತ್ರ ಕಡಿಮೆ ಆಗುತ್ತೆ, ಬಟ್ ಒಳಗಡೆ ಇರುವಂತಹ ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಕಾಲಿನ ಬಣ್ಣ ಕಪ್ಪು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂಟರ್ನಲ್ ಮೆಡಿಕೇಶನ್ಸ್ ನಾವು ತಗೊಳ್ಬೇಕಾಗತ್ತೆ. ಸೊ ನಮ್ಮ ಹೋಮಿಯೋಪತಿಲಿ ನಾವು ಕೊಡ್ತಾ ಇರುವಂತದ್ದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್. ಸೊ ಈ ಮೆಡಿಕೇಶನ್ಸ್ ಮೂಲಕ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತ ಒಂದು ಸಮಸ್ಯೆ ಕಾರಣ ಅಂತ ಹೇಳಿದ್ರೆ ದೇಹದಲ್ಲಿ ಕಡಿಮೆ ಆಗ್ತಾ ಇರುವಂತ ಒಂದು ರಕ್ತ ಸಂಚಾರ ಅಥವಾ ರಕ್ತ ಚಲನೆ. ಸೊ ಇದನ್ನ ಹೆಚ್ಚು ಮಾಡೋದಕ್ಕೆ ಮಾತ್ರೆಗಳು ಕೊಟ್ಟಾಗ ಸೊ ನಿಮ್ಮ ರಕ್ತನಾಳಗಳ ಉಬ್ಬುವಿಕೆ ಏನಿದೆ ಅದು ಸರಿ ಹೋಗೋದಕ್ಕೂ ಕೂಡ ಅದು ಸಹಾಯ ಆಗತ್ತೆ. ಸೊ ಜೊತೆಗೆ ಕಪ್ಪು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗತ್ತೆ. ಓಕೆ ಸರ್, ಒಮ್ಮೆ ಬಂದು ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು. ಜಾಫರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಜೊತೆ ಮಾತಾಡಿ ನಿಮ್ಗೆ ಸಹಾಯ ಆಯ್ತು ಅಂತ ನಾನು ನಂಬ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೆ ಒಬೆಸಿಟಿ ಅಂಡ್ ಓವರ್ ವೆಯ್ಟ್ ಅಂದ್ರೆ ಸ್ಥೂಲಕಾಯ, ಬೊಜ್ಜುತನ ಇವತ್ತಿನ ದಿನಗಳಲ್ಲಿ ಎಲ್ಲಾ ರೋಗಕ್ಕೂ ಒಂದು ಮೇನ್ ಕಾರಣ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಒಬೆಸಿಟಿ. ಸೊ ಈ ವೆಯ್ಟ್ ಯಾವಾಗ ನಾವು ಪುಟ್ ಆನ್ ಆಗ್ತಾ ಹೋಗ್ತಾ ಇರ್ತೀವಿ ಅಥವಾ ನಮ್ಮಲ್ಲಿ ತೂಕ ಯಾವಾಗ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಅದೇ ಸಾಮಾನ್ಯವಾಗಿ ಒಂದೇ ಕಡೆ ನಿಂತ್ಕೊಂಡ್ರು ವೇಟ್ ಜಾಸ್ತಿ ಆಗ್ತಾರೆ, ಒಂದೇ ಕಡೆ ಕೂತ್ಕೊಂಡ್ರು ವೇಟ್ ಜಾಸ್ತಿ ಆಗ್ತಾರೆ. ಖಂಡಿತ. ಯಾಕಂತ ಹೇಳಿದ್ರೆ ಲೈಫ್ ಸ್ಟೈಲ್ ಶುಡ್ ಬಿ ಬ್ಯಾಲೆನ್ಸ್. ಡೆಫಿನೆಟ್ಲಿ ಈ ಪ್ರಾಬ್ಲಮ್ಗೆ ಎಕ್ಸ್ಪೆಷಲಿ ನಾವು ತಿನ್ನೋ ಆಹಾರ ಪದಾರ್ಥಗಳು ಇಂಪಾರ್ಟೆಂಟು, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್. ನೌ ಡೇಸ್ ವಿ ಆರ್ ಗೋಯಿಂಗ್ ಓನ್ಲಿ ಫಾರ್ ಎ ಟೇಸ್ಟಿ ಫುಡ್. ಅಂದ್ರೆ ನಾಲ್ಗೆಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಸೇವನೆ ಮಾಡ್ತಾ ಇದೀವಿ. ದೇಹಕ್ಕೆ ಏನ್ ಬೇಕೋ, ನಮ್ಮ ಹೃದಯಕ್ಕೆ ಏನ್ ಬೇಕೋ, ರಕ್ತ ಸಂಚಾರಕ್ಕೆ ಏನ್ ಬೇಕೋ, ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನ್ ಬೇಕೋ ಅದು ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಈ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಇರೋದು ನಾವೇ ಅಂತ ನಾವು ಕಾರಣವಾಗಿ ಹೇಳ್ಬೋದಾಗತ್ತೆ. ಮೂರನೇದಾಗಿ ಹೇಳುವಂತದ್ದು ನಾವು ಈ ಟ್ರೌಮಾ ಅಂಡ್ ಆಕ್ಸಿಡೆಂಟ್ಸ್ ಅಂತ ಹೇಳಿ ಕರಿತೇವೆ. ಈ ವೆರಿಕೋಸ್ ವೈನ್ಸ್ ಅಲ್ಲಿ ತುಂಬಾ ಜನ ನನ್ನ ಕ್ಲಿನಿಕ್ಸ್ ಅಲ್ಲಿ ನಾವು ಪೇಷಂಟ್ಸ್ ನೋಡಿದೀವಿ. ಯಾವಾಗ ಬಂತು ಅವ್ರಿಗೆ ಅಂತ ಪ್ರಶ್ನೆ ಹಾಕಿದಾಗ, ಸರ್ ನಂಗೆ ಒಂದು 2 ವರ್ಷದಿಂದ ನನಗೆ ಪೆಟ್ಟು ಬಿದ್ದಿತ್ತು ಅಥವಾ ಕಾಲ್ಗೆ ಏಟಾಗಿತ್ತು, ಸೊ ಹಾಗೆ ಯಾವುದೇ ರೀತಿ ಸಮಸ್ಯೆ ಕಂಡು ಬರ್ತಾ ಇರ್ಲಿಲ್ಲ, ಬಟ್ ನಂಗೆ 1 ವರ್ಷದ ನಂತರ ಕಾಲ್ ಯಾಕೋ ಕಪ್ಪಾಗ್ತಾ ಇದೆ, ಸೊ ಕಾಲ್ ಊತ ಬರ್ತಾ ಇದೆ, ಕಲರ್ ಕೂಡ ಬದಲಾವಣೆ, ಹೌದು ಬಣ್ಣದಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇರತ್ತೆ. ಯಾಕೆ ಅಂತ ಹೇಳಿದ್ರೆ ಏಟ್ ಬಿದ್ದಾಗ ಅಥವಾ ಪೆಟ್ಟು ಬಿದ್ದಾಗ ಏನಾಗುತ್ತೆ, ಆ ರಕ್ತನಾಳಗಳು ವೇನ್ಸ್ ಅಂತ ಹೇಳ್ತೀವಿ ಅದು ಅಬ್ಸ್ಟ್ರಕ್ಷನ್ ಆಗ್ಬೋದು, ಅಲ್ಲಿ ರಕ್ತ ಹೆಪ್ಪುಗಟ್ಟಬಹುದು, ಕೆಳಗಡೆ ಉಳ್ಕೊಳ್ಳುವಂತ ಒಂದು ರಕ್ತ ಮೇಲ್ಗಡೆ ಸಂಚಾರ ಆಗದೆ ಇರಬಹುದು. ಸೊ ಇದ್ರಿಂದ ಏನಾಗುತ್ತೆ, ಸ್ವಲ್ಪ ದಿನಗಳ ನಂತರ ಈ ವೆರಿಕೋಸಿಟಿ ವೇನ್ಸ್, ವೆರಿಕೋಸಿಟಿ ಅವರಲ್ಲಿ ಕೂಡ ಕಾಣ್ತಾ ಬರ್ಬೋದಾಗತ್ತೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಮಾತ್ರ ಅಲ್ಲ, ನಾವೆಷ್ಟೋ ಜನ ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್, ಮಹಿಳೆಯರಲ್ಲೂ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತಾ ಇದೀವಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ನಾವು ಹಾರ್ಮೋನ್ಸ್ ಅನ್ನೋದು ನೋಡ್ತೀವಿ. ಹಾರ್ಮೋನ್ಸ್ ಪಾತ್ರ ನಮ್ಮ ದೇಹಕ್ಕೆ ಬಹಳನೇ ಇಂಪಾರ್ಟೆಂಟ್. ಸೊ ಎಕ್ಸ್ಪೆಷಲಿ ಈ ರೀತಿಯ ಒಂದು ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಾಗಿರ್ಬೋದು, ಅಥವಾ ತುಂಬಾ ಜನ ಹುಡುಗಿರು ಈ ಇವತ್ತಿನ ದಿನಗಳಲ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆರ್ಟಿಫಿಷಿಯಲಿ ಈ ಟ್ಯಾಬ್ಲೆಟ್ಸ್ಗಳನ್ನ, ಡ್ರಗ್ಸ್ಗಳನ್ನ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಆಗುತ್ತೆ. ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಏರ್ಪೇರ್ ಆಗೋದ್ರಿಂದ ಇದು ಡೈರೆಕ್ಟ್ ಆಗಿ ವ್ಯಾಲ್ವ್ಸ್ ಅಥವಾ ಕವಾಟ್ಗಳನ್ನ ವೀಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮೆನೋಪಾಸಲ್ ಏಜ್ ಅಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋದು ಕಡಿಮೆ ಆಗ್ತಾ ಹೋಗೋದ್ರಿಂದ ಇದು ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ಬೋದು, ದೇಹದ ಒಂದು ರಕ್ತನಾಳಗಳ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಏಜ್ ಅಲ್ಲಿ ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಲ್ಲೂ ಕೂಡ ಈ ರೀತಿಯ ವೆರಿಕೋಸ್ ವೇನ್ಸ್ ಬರುವಂತ ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಹುಡುಗಿರು ನಾವು ನೋಡಿರ್ಬೋದು ಕ್ರಾಸ್ ಡಿಲ್ಲಾಗಿ ತುಂಬಾ ಹೊತ್ತು ಕೂತ್ಕೊಳ್ತಾರೆ. ಸೊ ಇದರಿಂದ ಕೂಡ ದೇಹದಲ್ಲಿ ಒಂದು ರಕ್ತ ಸಂಚಾರ ಅಡೆತಡೆ ಆಗ್ಬೋದು. ಸೊ ಹೃದಯದಿಂದ ಕಾಲಿಗೆ ಹೋಗ್ಬೋದು, ಕಾಲಿಂದ ಹೃದಯಕ್ಕೆ ಬಳಸುವಂತ ಉಡುಪು ಇರ್ಬೋದು, ಟೈಟ್ ಜೀನ್ಸ್ ಇರ್ಬೋದು, ಖಂಡಿತ ಅದು ಕೂಡ ಒಂದು ಮೇನ್ ಕಾರಣ ಅಂತ ಹೇಳಿ. ಎಕ್ಸ್ಪೆಷಲಿ ಟೈಟ್ ಕ್ಲೋತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳಿ ಕರಿತೇವೆ. ಸೊಂಟದ ಭಾಗದಲ್ಲಿ ಕಟ್ಟುವಂತ ಒಂದು ಟೈಟ್ ಬಟ್ಟೆಗಳಾಗಿರ್ಬೋದು. ತುಂಬಾ ಪುರುಷರು ಕೂಡ ತುಂಬಾ ಟೈಟ್ ಆಗಿ ಬೆಲ್ಟ್ ಗಳನ್ನ ಹಾಕೊಳ್ತಾರೆ, ತುಂಬಾ ಟೈಟ್ ಆಗಿ ಪ್ಯಾಂಟ್ ಗಳನ್ನ ಹಾಕೊಳ್ತಾರೆ. ಇದೆಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ವೆರಿಕೋಸ್ ವೈನ್ಸ್ ಬರೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಅನುವಂಶಿಕತೆ ಕೂಡ ಹೌದು.
ಹೌದಾ? ಸೊ ಒಂದು 30-40% ಆಫ್ ಕೇಸಸ್ ಅಲ್ಲಿ ನಾವು ಆನುವಂಶಿಕತೆ ಕೂಡ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡಿದೀವಿ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಈ ಕರೆಯನ್ನು ತಗೊಳ್ತೀನಿ. ಹಲೋ, ನಮಸ್ಕಾರಮ್ಮ. ಏನ್ ನಿಮ್ಮ ಹೆಸರು? ಪೂಜಾ ಅಂತ ಕಡೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಏನಂದ್ರಿ ನಿಮ್ಮ ಹೆಸರು? ಪೂಜಾ. ಪೂಜಾ, ಕಡೂರಿಂದ ಮಾಡ್ತಾ ಇದ್ದೀರಿ. ಪೂಜಾ, ಯಾವ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದೀವಿ ಗೊತ್ತಲ್ಲ? ಗೊತ್ತು ಮೇಡಮ್. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಹೌದಮ್ಮ, ಅವ್ರ ಹತ್ರನೇ ಮಾತಾಡಿ. ನನಗೇನ್ ಗೊತ್ತಾ ಕಾಯಿಲೆ ಬಗ್ಗೆ ಹೇಳೋದಕ್ಕೆ, ಡಾಕ್ಟರ್ ಹತ್ರನೇ ಮಾತಾಡಿ. ಡಾಕ್ಟರ್ ಪ್ಲೀಸ್. ಓಕೆ ಮ್ಯಾಮ್. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಪೂಜಾ ಅವರೇ, ಹೇಳಿ ಏನ್ ಸಮಸ್ಯೆ? ಸರ್, ನನ್ಗೆ ಕಾಲೆಲ್ಲ ನೋವು ಬರ್ತಾ ಇದೆ, ತುಂಬಾ ಭಾರ ಅನಿಸ್ತಾ ಇದೆ, ನಡಿಯಕ್ ಆಗ್ತಾ ಇಲ್ಲ. ಓಕೆ, ಎಷ್ಟು ವಯಸ್ಸು ಪೂಜಾ ಅವರೇ ನಿಮ್ಗೆ? ನಂಗೆ 33 ವರ್ಷ. ಓಕೆ, ಸೊ ನೋವು ಅಂದ್ರೆ ನಿಮ್ಗೆ ಕಾಲಿನಲ್ಲಿ ಎಳ್ತ ಕಂಡು ಬರ್ತಿದ್ಯಾ ಅಥವಾ ಪಾದದಲ್ಲಿ ನೋವು ಕಂಡು ಬರ್ತಿದ್ಯಾ, ಜಾಯಿಂಟ್ ಅಲ್ಲಿ ನೋವು ಬರ್ತಿದ್ಯಾ, ಯಾವ್ದಲ್ಲಿ ನೋವು ಕಂಡು ಬರ್ತಿದೆ? ಕಾಲೆಲ್ಲ ನೋವು ಬರ್ತಾ ಇದೆ, ಅದು ನರಗಳ ತರ ಎಲ್ಲ ಕಾಣಿಸ್ತಾ ಇದೆ. ಓಕೆ ಇವಾಗ ಟಿವಿಲಿ ನೋಡ್ದೆ ಸರ್, ಅದಕ್ಕೆ ನಾನು ಕಾಲ್ ಮಾಡಿದೆ. ಓಕೆ, ಏನ್ ಕೆಲಸ ಮಾಡ್ತೀರಾ ನೀವು ಪೂಜಾ ಅವರೇ? ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಸರ್. ತುಂಬಾ ಏನಾದ್ರೂ ನಿಂತ್ಕೊಂಡು ಕೆಲಸ ಮಾಡುವಂತದ್ದು ಅಥವಾ 6 ಗಂಟೆಗಳ ಕಾಲ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದೇನಾದ್ರೂ ಉಂಟಾ ನಿಮ್ಮಲ್ಲಿ? ಯಾವಾಗ್ಲೂ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೇನೆ. ಓಕೆ, ಸೊ ದಟ್ ಮೇ ಬಿ ದ ರೀಸನ್ ಅಂತ ಹೇಳ್ಬೋದು. ನಾನು ಕಾಯಿಲೆ ಬಗ್ಗೆ ಈಗ ತಿಳಿಸ್ಕೊಡ್ತಿದ್ದೆ ವೀಕ್ಷಕರಿಗೆ. ಸೊ ಇದು ಕೂತ್ಕೊಂಡ್ರ ಕೆಲಸ ಮಾಡೋರಲ್ಲೂ, ತುಂಬಾ ವರ್ಷಗಳ ಕಾಲ ಕೆಲಸ ಮಾಡೋರಲ್ಲೂ ಈ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ. ಬಟ್ ನೀವೇನ್ ಹೇಳ್ತಾ ಇದ್ದೀರಾ, ಸ್ವಲ್ಪ ನೋವು ಅಂತ ಹೇಳ್ತಾ ಇದ್ದೀರಾ, ಭಾರ ಅಂತ ಹೇಳ್ತಾ ಇದ್ದೀರಾ. ಸೊ ನಮ್ಮ ಕಾಲಲ್ಲಿ ಯಾವಾಗ ರಕ್ತನಾಳಗಳಲ್ಲಿ ರಕ್ತ ತುಂಬಾ ದಿವಸ ಉಳ್ಕೊಳ್ಳುತ್ತೆ, ನಮ್ಮ ಕಾಲ್ ನಮ್ಗೆ ಭಾರ ಅಂತ ಅನ್ಸುತ್ತೆ. ಎಷ್ಟೋ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದಕ್ಕೆ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಿನದಲ್ಲಿ ನೀವು ಮಲ್ಕೊಳ್ಬೇಕಾದ್ರೆ ಮಿನಿಮಮ್ ಆಗಿ ಅಟ್ಲೀಸ್ಟ್ 1 ಫೀಟ್ ಆದ್ರೂ ನೀವು ಹೈಟ್, ಅಂದ್ರೆ ಏನಾದ್ರೂ ತಲ್ದಿಮ್ ಇಟ್ಕೊಳ್ಳುವಂಥದ್ದಾಗಿರ್ಬೋದು. ಮಲ್ಕೊಳ್ಬೇಕಾದ್ರೆ 2 ಕಾಲ್ಗಳನ್ನ ಮೇಲೆತ್ತಿ ನೀವು ಮಲ್ಕೊಳ್ತಾ ಬಂತು ಅಂದ್ರೆ ಬ್ಯಾಕ್ ಫುಲ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಅದು ನಿಮ್ಗೆ ಸಹಾಯ ಮಾಡುತ್ತೆ ಅನ್ಕೊಳ್ತೀನಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ಕೂಡ ನೀವು ಸೇವನೆ ಮಾಡಬೇಕಾಗತ್ತೆ. ಬಿಕಾಸ್ ಇದು ಯಾವಾಗ ಭಾರ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಎಲಾಸ್ಟಿಸಿಟಿ ನಿಮ್ಗೆ ಕಡಿಮೆ ಆಗ್ತಾ ಇದೆ. ಸೊ ಜೊತೆಗೆ ಆ ಥಿನ್ನಿಂಗ್ ಆಫ್ ವೇನ್ಸ್ ಕೂಡ ನಿಮ್ಗೆ ಆಗುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಇದು ನಿಮ್ಮ ಲೈಫ್ ಸ್ಟೈಲ್ ಇಂದ ಬಂದಿರೋದ್ರಿಂದ ಸೊ ಕಂಟಿನ್ಯೂಸ್ ಆಗಿ ನೀವು ಒಂದು 3 ಗಂಟೆಗಳ ಕಾಲ 4 ಗಂಟೆಗಳ ಕಾಲ ಕೂತ್ಕೊಂಡು ಕೆಲಸ ಮಾಡೋದನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಅಟ್ಲೀಸ್ಟ್ 1 ಗಂಟೆಗಳ ಕಾಲ ಒಂದು 5 ನಿಮಿಷ ಓಡಾಡುವಂಥದ್ದು, ಒಂದು 10 ನಿಮಿಷ ಓಡಾಡುವಂಥದ್ದು, ಈ ರೀತಿಯ ಒಂದು ಕೆಲಸಗಳನ್ನ ಮಾಡಿ. ಸೊ ಜೊತೆಗೆ ಉಪ್ಪಿನಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಬಿಕಾಸ್ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಉಪ್ಪಿನಂಶ ಆದಷ್ಟು ಕಡಿಮೆ ಮಾಡಬೇಕು. ಸ್ವಲ್ಪ ಫೈಬರ್ ರಿಚ್ ಫುಡ್ಸ್ ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ತಗೊಳ್ಳಿ. ಸೊ ಫೈಬರ್ ರಿಚ್ ಫುಡ್ಸ್ ನ ನಾವು ಓಟ್ಸ್ ಅಲ್ಲಿ ನೋಡ್ಬೋದು, ಸೊ ನಟ್ಸ್ ಅಲ್ಲಿ ನೋಡ್ಬೋದು, ಪಲ್ಸಸ್ ಅಲ್ಲಿ ನೋಡ್ಬೋದು, ಕ್ಯಾರೆಟ್ ಅಲ್ಲಿ ನೋಡ್ಬೋದು. ನಾನಾ ತರದ ಒಂದು ದಿನದ ಪದಾರ್ಥಗಳಲ್ಲಿ ನಾವು ಈ ಫೈಬರ್ ರಿಚ್ ಫುಡ್ಸ್ ನ ತಗೊಳ್ತಾ ಬರ್ತಾ ಇರ್ತೀವಿ. ಸೊ ಎಲ್ಲಾ ರೋಗಕ್ಕೂ ಮದ್ದೇ ರಾಮಬಾಣ ಅಂತ ನಾವು ಹೇಳೋದಿಲ್ಲ. ಸೊ ಮದ್ದು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಸಪೋರ್ಟ್ ನಿಮ್ ಕಡೆಯಿಂದನೂ ಇರಬೇಕಾಗತ್ತೆ. ಸೊ ಇದು ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಬಂದಿರೋದ್ರಿಂದ ನಿಮ್ಗೆ ಈ ರೀತಿಯ ಒಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಪೂಜಾ ಅವರೇ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಪೂಜಾ. ಈ ಕಾಯಿಲೆ ಸಮಸ್ಯೆ ಬಂದಿರೋದಾಗ ಕೇವಲ ರಕ್ತನಾಳಗಳು ಉಬ್ಬು ಉರುವುದನ್ನ ನಾವು ಕಾಣ್ತೀವಿ. ಅದು ಪೇನು ಬರಲ್ಲ ಅಂತ ನೀವು ಹೇಳ್ತೀರಿ. ಯಾವ ಡ್ಯೂರೇಷನ್ ಬೇಕು? ಲೈಕ್ ರಕ್ತನಾಳಗಳು ಹೆಪ್ಪುಗಟ್ಟಿರೋದನ್ನ ನಮಗೆ ಕಂಡ ಮೇಲೆ ಪೇನ್ ಶುರು ಆಗೋಕೆ ಎಷ್ಟು ಡ್ಯೂರೇಷನ್ ಇರುತ್ತೆ? ಖಂಡಿತ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಡ್ಯೂರೇಷನ್ ಅಂತ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ ಅಂತ ಹೇಳಿ ಕರಿಬಹುದು. ಈಗ ನಾರ್ಮಲ್ ಆಗಿ ನಾವು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ತಾ ಹೋಗುತ್ತೆ. ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ಪೇನ್ ಅಲ್ಲ, ಈ ಕಾಯಿಲೆ ಇರುವಂತ ಯಾರೇ ಪೇಷಂಟ್ ಗಳಾಗ್ಲಿ ಪೇನ್ ಬರದೇ ಹೋದ್ರೆ ಅವ್ರು ವೈದ್ಯರ ಹತ್ರ ಬರೋದಿಲ್ಲ. ಸೊ ಪೇನ್ ಬರೋಕ್ ಮುಂಚೆನೆ ವೈದ್ಯರ ಹತ್ರ ಬರ್ಬೇಕಾ ಅಥವಾ ಅದು ಸೀರಿಯಸ್? ಅದು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಈ ಲಕ್ಷಣದಲ್ಲಿ ನಾವು ಹೇಳ್ತೀವಿ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಮತ್ತೆ ಇನ್ನೊಂದು ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೇಷಂಟ್ಗೆ ಗೊತ್ತಾಗುವಂತ ಒಂದು ಲಕ್ಷಣಗಳು. ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಲಕ್ಷಣಗಳು. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಗಿಂತ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಆಗಿ ಆಸ್ ಎ ವೈದ್ಯರಿಗೆ ಗೊತ್ತಾಗ್ಬಿಡುತ್ತೆ. ನಾವೆಷ್ಟೋ ಜನ ಪೇಷಂಟ್ ಕಾಲುಗಳನ್ನ ನೋಡಿದಾಗ ಹೇಳ್ಬಿಡ್ಬೋದು ಇವ್ರು ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಅವ್ರ ಕಾಲುಗಳಲ್ಲಿ ರಕ್ತನಾಳಗಳು ಹೆಪ್ಪುಗಟ್ತಾ ಹೋಗ್ತಾ ಇರತ್ತೆ, ದಪ್ಪ ಆಗ್ತಾ ಹೋಗ್ತಾ ಇರತ್ತೆ. ಬಿಕಾಸ್ ನಮ್ಮ ಕಾಲಿನ ರಕ್ತನಾಳಗಳು ನಾವು 2 ತರದ ರಕ್ತನಾಳಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ, ಮತ್ತೊಂದು ಡೀಪರ್ ವೈನ್ಸ್ ಅಂತ ಹೇಳಿ ಕರಿತೇವೆ.
ಈ ಸೂಪರ್ಫಿಷಿಯಲ್ ವೇನ್ಸ್ ಅಂದ್ರೆ ಚರ್ಮದ ಮೇಲೆ ಯಾವುದೇ ಸಣ್ಣ ಸಣ್ಣ ರಕ್ತನಾಳಗಳನ್ನ ನಾವು ನೋಡ್ತೇವೆ ಅದನ್ನ ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದು ಮೊದಲನೇದಾಗಿ ನಾವು ನೋಡುವಂತ ಒಂದು ಲಕ್ಷಣಗಳು. ಈ ಬ್ಲೂಯಿಶ್ ಆಗಿ ಕಾಣುವಂಥದ್ದು ರಕ್ತನಾಳಗಳು ಅಥವಾ ಪರ್ಪಲಿಶ್ ಆಗಿ ಕಾಣುವಂಥದ್ದು, ಈ ಸ್ಪೈಡರ್ ವೇನ್ಸ್ ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು ನಮ್ಮ ಕಾಲ್ ಮೇಲೆ ಕಾಣುತ್ತೆ ಸ್ಟಾರ್ಟಿಂಗ್ ಹಂತದಲ್ಲಿ. ಸೊ ಇದಕ್ಕೆ ನಾವು ವೆರಿಕೋಸ್ ವೇನ್ಸ್ ನಾವು ಸೂಪರ್ಫಿಷಿಯಲ್ ವೆರಿಕೋಸಿಟಿ ನಾವು ಸ್ಪೈಡರ್ ವೇನ್ಸ್ ಅಂತ ಹೇಳಿ ಕೂಡ ನಾವು ಕರಿಬಹುದು. ಸೊ ಈ ಸ್ಟೇಜಸ್ ಅಲ್ಲಿ ಅವರು ಚಿಕಿತ್ಸೆನ ಪಡ್ಕೊಳ್ಬೇಕಾಗತ್ತೆ. ಅಥವಾ ನೋವು ಕಾಣ್ತಿದ್ರೆ ದೇರ್ ವಿಲ್ ಬಿ ಅನ್ ಆಕಿಂಗ್ ಪೇನ್ ಇನ್ ದ ಲೋವರ್ ಎಕ್ಸ್ಟ್ರಿಮಿಟೀಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆ ರಕ್ತನಾಳಗಳು ಎಲ್ಲಿ ಉಬ್ಬಿರುತ್ತೋ ಅಲ್ಲಿ ಮಾತ್ರ ಪೇನ್ ಇರುತ್ತಾ ಅಥವಾ ದೇಹದಲ್ಲಿ ಬೇರೆ ಕಡೆನೂ ಇದರ ಸಮಸ್ಯೆ? ಇದೊಂದು ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಸಮಸ್ಯೆ. ಎಷ್ಟೋ ಜನರ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇದು ಕೈಯಲ್ಲಿ ಬರ್ಬೋದಾ ಡಾಕ್ಟರ್, ಬೆನ್ನಲ್ಲಿ ಬರ್ಬೋದಾ, ತಲೆಯಲ್ಲಿ ಬರ್ಬೋದಾ? ಸೊ ಇದು ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಬರುವಂತ ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಸೊಂಟದ ಭಾಗದ ಕೆಳಗಡೆ ಭಾಗದಲ್ಲಿ ತೊಡೆ ಹಿಂಭಾಗದಲ್ಲಿ ಆಗಿರ್ಬೋದು ಅಥವಾ ಮೀನ್ ಕಂಡ ಕಾಫ್ ಮಸಲ್ಸ್ ಅಂತ ಹೇಳಿ ಕರಿತೇವೆ. ಎಕ್ಸ್ಪೆಷಲಿ ಈ ಆಂಕಲ್ ರೀಜನ್ ಅಲ್ಲಿ ಕಾಣುವಂತ ಒಂದು ಸಮಸ್ಯೆ. ಬಿಕಾಸ್ ಹೃದಯದಿಂದ ಕಾಲಿಗೆ ರಕ್ತ ಹೋಗ್ತಾ ಇದೆ ಬಟ್ ಕಾಲಿಂದ ಹೃದಯಕ್ಕೆ ಮೇಲ್ಗಡೆ ಬರ್ದೇ ಇರೋದ್ರಿಂದ ಈ ರೀತಿ ಕಾಣಿಸುವಂತ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ನಾನು ಫ್ಯಾಮಿಲಿ ಹಿಸ್ಟ್ರಿ ಒಂದೇ ಅಲ್ಲ, ಸೊ ಕಂಜನೈಟಲ್ ಡಿಫೆಕ್ಟ್ಸ್ ಆಗಿ ನಾವು ನೋಡ್ಬೋದಾಗತ್ತೆ. ಕಂಜನೈಟಲ್ ಡಿಫೆಕ್ಟ್ಸ್ ಆಫ್ ವೇನ್ಸ್ ಅಂದ್ರೆ ಹುಟ್ಟಿದಾಗಿನಿಂದಲೇ ಈ ಸಮಸ್ಯೆ ಕಂಡು ಬರ್ಬೋದಾಗತ್ತೆ. ಇದು ಬರೀ ನಾವು ಹೇಳ್ತೀವಿ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. 25 ವರ್ಷ, 35 ವರ್ಷ, 45 ವರ್ಷದ ವಯಸ್ಕರಲ್ಲಿ ಈ ವೆರಿಕೋಸ್ ವೈನ್ಸ್ ಕಾಣುತ್ತೆ. ಬಟ್ ನನ್ನ ಪ್ರಾಕ್ಟೀಸ್ ಅಲ್ಲಿ ಚಿಕ್ಕ ಮಕ್ಕಳಲ್ಲೂ ಒಂದು 10 ವರ್ಷ 5 ವರ್ಷದಲ್ಲೂ ಕಾಣ್ತಾ ಬರೋ ಸಾಧ್ಯತೆಗಳು ಇರುತ್ತೆ. ಅಂಥವ್ರಲ್ಲಿ ಕಾರಣಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಂಜನೈಟಲ್ ಡಿಫೆಕ್ಟ್ಸ್ ಹುಟ್ಟಿದಾಗಿನಿಂದಲೇ ಅವರ ರಕ್ತನಾಳಗಳ ಶಕ್ತಿ ಕುಗ್ತಾ ಹೋಗಿರುತ್ತೆ. ಆಬ್ಸೆನ್ಸ್ ಆಫ್ ವ್ಯಾಲ್ವ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆ ಕವಾಟ್ಗಳು ಇಲ್ಲದೆ ಇರುವಂತದ್ದಾಗಿರ್ಬೋದು, ಕವಾಟ್ಗಳ ಕೆಲಸ ಮಾಡದೇ ಇರುವಂತದ್ದಾಗಿರ್ಬೋದು. ಸೊ ಇದೆಲ್ಲ ಕಂಜನೈಟಲ್ ಆಗಿ ಬಂದಿರೋದ್ರಿಂದ ಅಂಥವರಲ್ಲೂ ಕೂಡ ಈ ವೆರಿಕೋಸ್ ವೈನ್ಸ್ ಬಂದಿರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಮತ್ತೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ಬೋದು ಹ್ಯಾಬಿಟ್ಸ್. ಸೊ ಈ ತಂಬಾಕುಲಿರುವಂತ ಸಿಗರೇಟ್ ಅಲ್ಲಿ ಇರುವಂತ ಈ ನಿಕೋಟಿನ್ ಅನ್ನೋ ಕಂಟೆಂಟ್ ಏನ್ ಮಾಡುತ್ತೆ, ನಮ್ಮ ರಕ್ತ ಸಂಚಾರನ ಅಡೆತಡೆ ಮಾಡೋದಕ್ಕೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ಗೋದಕ್ಕೆ ಇದು ಮೇನ್ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಸೊ ಅಭ್ಯಾಸಗಳು ಒಂದೇ ಅಲ್ಲ. ಈಗ ಎಷ್ಟೋ ಜನ ಈಗ ಜಿಮ್ಗೆಲ್ಲ ಹೋಗ್ತಾರೆ, ಸೊ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಥವಾ ಇದೊಂದು ಅಭ್ಯಾಸವಾಗಿ ನಾವು ತಗೊಳ್ತಾ ಇದೀವಿ ಇವತ್ತಿನ ದಿನಗಳಲ್ಲಿ. ಜಿಮ್ಮಲ್ಲೂ ಕೂಡ ತುಂಬಾ ವೇಟ್ ಲಿಫ್ಟಿಂಗ್ ಮಾಡುವಂಥದ್ದು, ಅಂದ್ರೆ ತುಂಬಾ ಭಾರ ಇರೋ ಪದಾರ್ಥಗಳನ್ನ ಎತ್ತುವಂಥದ್ದಾಗಿರ್ಬೋದು. ಅಂದ್ರೆ ಇನ್ಕ್ರೀಸ್ಡ್ ಅಬ್ಡೋಮಿನಲ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಮಾಂಸಖಂಡಗಳು ಯಾವಾಗ ಅದು ಪ್ರೆಷರ್ ಉಂಟಾಗ್ತಾ ಹೋಗ್ತಾ ಇರತ್ತೆ, ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇರತ್ತೆ. ನೀವು ಜಿಮ್ ಅಂದಾಗ ನನ್ಗೊಂದು ವಿಚಾರ ಜ್ಞಾಪಕ ಬಂತು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ಏರಿಯಾಗೆ 2 ಜಿಮ್ಗಳನ್ನ ನಾವು ನೋಡ್ತಾ ಇದೀವಿ. ಇವತ್ತು ಜನಕ್ಕೆ ಒಂಥರ ಫ್ಯಾಷನ್, ತುಂಬ ಚೆನ್ನಾಗಿ ಕಾಣಬೇಕು, ನಾವು ಹೆಲ್ದಿಯಾಗಿರಬೇಕು ಅಂತ. ಅಫ್ಕೋರ್ಸ್ ಎಸ್, ಹೆಲ್ದಿಯಾಗಿರಬೇಕು. ಆದರೆ ಅದರಲ್ಲಿರೋ ಒಂದು ವಿಚಾರ ಏನು ಅಂತಂದ್ರೆ, ಕೇವಲ ನೋಡೋಕಷ್ಟೇ ನಾವು ಫಿಟ್ ಆಗಿದ್ರೆ ಸಾಲದು, ಆರೋಗ್ಯನೂ ಕೂಡ ಅಷ್ಟೇ ಫಿಟ್ ಆಗಿ ಇಟ್ಕೋಬೇಕಲ್ಲ. ಅಂದ್ರೆ ಒಳಗಡೆ ನಮ್ಮ ದೇಹದಲ್ಲಿರುವಂತಹ ಮಿಷನ್ಸ್ ಇದೆಯಲ್ಲ, ಅದನ್ನು ಕೂಡ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ. ಆಚೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀವೋ ಒಳಗಡೆ ಕೂಡ ಆರೋಗ್ಯನ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಳೋದು ಮುಖ್ಯ. ಡಾಕ್ಟರ್ ಆಗ್ಲೇ ನೀವು ಹೇಳ್ದಾಗೆ ಜಿಮ್ ಇಂದ ವೇಟ್ ಲಿಫ್ಟಿಂಗ್ ಆಗಿರ್ಲಿ ಅಥವಾ ಅದನ್ನೆಲ್ಲ ಬಾಡಿ ಶೇಪ್ ಕೊಡುತ್ತೆ, ಆದ್ರೆ ಅದು ಎಷ್ಟು ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಗೊತ್ತಿಲ್ಲ. ಯು ನೀಡ್ ಟು ಕ್ಯಾರಿ ಆನ್. ಖಂಡಿತ. ಸೊ ಜಿಮ್ ಅಲ್ಲಿ ಏನ್ ಮಾಡ್ತಾರೆ, ಪ್ರೋಟೀನ್ ಪೌಡರ್ಸ್ ಗಳನ್ನ ತಗೊಳ್ಳುವಂಥದ್ದು. ಎಷ್ಟೋ ಸಮಸ್ಯೆಗಳು ಈ ಪ್ರೋಟೀನ್ ಪೌಡರ್ಸ್ ಇಂದ ಕೂಡ ನಮ್ಮ ಕಿಡ್ನಿ ಮೇಲೆ ಅಫೆಕ್ಟ್ ಆಗಿರುವಂತ ಪೇಷಂಟ್ಗಳನ್ನ ನಾವು ನೋಡಿದೀವಿ. ಮತ್ತೆ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಅಂದ್ರೆ ತುಂಬಾ ಭಾರ ಇರೋ ಪದಾರ್ಥಗಳನ್ನ ಎತ್ತುತ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ವೇನ್ಸಿನ ಒಂದು ವ್ಯಾಲ್ವ್ ತಿನ್ನಾಗ್ತಾ ಹೋಗ್ತಾ ಇರತ್ತೆ. ಮತ್ತೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿ ಕರಿತೇವೆ. ತುಂಬಾ ಈ ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬಾ ಜನ ಮುಕ್ಕಿ ಹೋಗುವಂಥದ್ದು ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ, ಕೆಳಗಡೆ ಇರುವಂತ ಒಂದು ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಬಿದ್ದು, ಸೊ ಈ ರೀತಿಯ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪೇಷಂಟ್ಸ್ ಅಲ್ಲೂ ಕೂಡ ನಾವು ಈ ವೆರಿಕೋಸ್ ವೇನ್ಸ್ ನ ನೋಡ್ಬೋದಾಗತ್ತೆ. ಬಟ್ ಮಹಿಳೆಯರು ತುಂಬಾ ಜನ ನೀವು ಹೇಳ್ದಂಗೆ ಜಿಮ್ ಗಳಿಗೆ ಹೋಗ್ತಾರೆ, ಡಯಟ್ ಅನ್ನೋದು ಮಾಡ್ತಾರೆ. ಸೊ ಡಯಟ್ ಅಂದ್ರೆ ಉಪವಾಸ ಇರುವಂತದ್ದು ಅಂತ ಜನ ತಿಳ್ಕೊಂಡಿದ್ದಾರೆ. ಸೊ ಖಂಡಿತ ಡಯಟ್ ಅಂದ್ರೆ ಉಪವಾಸ ಇರುವಂತದ್ದಲ್ಲ. ಸೊ ನಮ್ಮ ದೇಹಕ್ಕೆ ಏನ್ ಬೇಕೋ ಆ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಆ ಕ್ಯಾಲರಿಗಳನ್ನ ಬರ್ನ್ ಮಾಡ್ಕೊಳ್ಳುವಂಥದ್ದು ಡಯಟ್ ಅಂತ ಹೇಳ್ಬೋದಾಗುತ್ತೆ. ಡಾಕ್ಟರ್, ಇನ್ನೊಂದು ಕಾಲ್ ನ ತಗೊಳ್ಳೋಣ. ಹಲೋ ಹಲೋ, ಯಾರು ಮಾತಾಡೋದು? ನಿಮ್ ಹೆಸರೇನು? ನನ್ನ ಹೆಸರು ದೀಪಾ ಅಂತ, ಹುಬ್ಳಿಲಿಂದ ಕಾಲ್ ಮಾಡ್ತಾ ಇದ್ದೀನಿ ಮ್ಯಾಮ್. ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಿ? ಹುಬ್ಳಿಯವ್ರು ನೀವು? ಆರಾಮದಿರಿ? ಹಾ, ಆರಾಮಿದ್ದೀನಿ ಮ್ಯಾಮ್. ಓಕೆ, ನೋಡ್ಕೊಂಡು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮಾತಾಡೋದೆಲ್ಲ ಬೆಂಗಳೂರು ಭಾಷೆ ಆಗ್ಬಿಟ್ಟೈತಿ ನಿಮ್ಗೆ, ಹುಬ್ಳಿ ಭಾಷೆ ಮರ್ತು ಹೋಗಿರೇನ್ರಿ ನೀವು? ದೀಪಾ ಅವರೇ, ಲೈಕ್ ಈ ಕಾರ್ಯಕ್ರಮನ ನೋಡ್ತಾಕತ್ತೀನಿ ಅಂತ ಹೇಳಿದ್ರಿ, ಈ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊಂತೀನಿ.
ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ನೇರವಾಗಿ ನೀವು ಡಾಕ್ಟರ್ ಹತ್ರನೇ ಮಾತಾಡ್ರಿ. ಡಾಕ್ಟರ್ ಪ್ಲೀಸ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ ಏನು ಸಮಸ್ಯೆಗೆ ಕರೆ ಮಾಡಿದ್ರಿ ಇವತ್ತಿನ ವಿಷಯ ಆಗಿ? ಸರ್, ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಾನ್ ಮುಂಚೆನೆ ಈ ತರ ಪ್ರಾಬ್ಲಮ್ ಆಗಿತ್ತು. ನಾನು ಪ್ರೆಗ್ನೆಂಟ್ ಇದ್ದಾಗ ಓಕೆ. ಅವಾಗಿನ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕಮ್ಮಿ ಆಗಿತ್ತು ನನಗ. ಬಟ್ ಇವಾಗ ನನಗೆ ಅದೇ ತರ ತುಂಬಾ ಕಾಲಲ್ಲಿ ನೋವು ಕಾಣಿಸ್ಕೊತಾ ಇದೆ ನನಗೆ. ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ, ಈಗ ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ? 4 ವರ್ಷ ಆಗಿದೆ ಸರ್. ಓಕೆ, 4 ವರ್ಷದ ಮುಂಚೆ ಈ ಸಮಸ್ಯೆ ಇತ್ತು. ಹೌದು. ಓಕೆ, ನಿಮ್ ತಾಯಿಗೆ ಏನಾದ್ರೂ ಗರ್ಭಾವಸ್ಥೆ ಸಮಯದಲ್ಲಿ ಈ ಸಮಸ್ಯೆ ಉಂಟಾಗುವಂತದ್ದು ಏನಾದ್ರೂ ಆ ತರದ ಸಮಸ್ಯೆಗಳಿತ್ತಾ? ಹಾ ಸರ್, ಇತ್ತು ಸರ್ ಮುಂಚೆ. ಓಕೆ, ಸೊ ಪ್ರೆಗ್ನೆನ್ಸಿಲಿ ನಾವು ಫಿಸಿಯೋಲಾಜಿಕಲಿ ನಾವು ನೋಡ್ತೇವೆ, ಬಿಕಾಸ್ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ. ಸೊ ಅದರ ವೇಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು. ಸೊ ಆ ಸಮಯದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಹೆಚ್ಚಿರುತ್ತೆ ದೇಹದಲ್ಲಿ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಈ ರೀತಿಯ ಒಂದು ವೆರಿಕೋಸಿಟಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಒಂದು 30% ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಆಫ್ಟರ್ ಡೆಲಿವರಿ ಇದು ತಾನಾಗೆ ಗ್ರಾಜುಯಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನಿಮ್ಮ ಕೇಸಲ್ಲಿ ಅದು ಕ್ಯಾರಿ ಓವರ್ ಆಗಿದೆ. ಬಟ್ ಯಾವುದೇ ರೀತಿ ಆತಂಕ ಆಗ್ಲಿ ಭಯ ಆಗ್ಲಿ ಪಡುವಂಥದ್ದು ಬೇಡ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ. ದೀಪಾ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹುಬ್ಳಿಯವರಿಂದ ಯಾರೇ ಕರೆ ಮಾಡಲಿ ನನಗೆ ಬಹಳ ಖುಷಿ ಆಗ್ತೈತಿ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಡಾಕ್ಟರ್ ಹತ್ರ ಎಲ್ಲ ಪ್ರಶ್ನೆಗಳು ಕೇಳಿ ಈ ಸಮಸ್ಯೆಗಳು ಬೇಗ ನಿಮಗೆ ವಾಸಿ ಆಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿಯಿಂದ ಈ ವೀಕ್ಷಕರಿಗೆ ಒಂದು ವಿಚಾರ ತಿಳಿಸಿ. ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಅಂತ, ಎಷ್ಟು ಹಂತಗಳಿದಾವೆ ಅಂತ, ಯಾವ ಹಂತ ಇದು ಡೇಂಜರಸ್ ಅಂತ? ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು 6 ಹಂತಗಳನ್ನ ನಾವು ನೋಡ್ಬೋದಾಗತ್ತೆ. ದೇರ್ ಆರ್ 6 ಸ್ಟೇಜಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಟೇಜಸ್ ಅಲ್ಲಿ ನಾವು ಏನೇನು ಲಕ್ಷಣಗಳನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಈ ಸ್ಪೈಡರ್ ವೈನ್ಸ್ ಲಕ್ಷಣಗಳನ್ನ ನಾವು ನೋಡ್ಬೋದು. ನಾನು ಹೇಳಿದೆ, ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು, ಎಕ್ಸ್ಪೆಷಲಿ ಸೂಪರ್ಫಿಷಿಯಲ್ ವೈನ್ಸು ನಮ್ಮ ಕಾಲ್ ಮೇಲೆ ಕಾಣುತ್ತೆ. ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ದೇರು ಕೂಡ ಇರ್ಬೋದಾಗತ್ತೆ. ಇದು ಮೊದಲನೇ ಹಂತದ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬಹುದು. ಎರಡನೇ ಹಂತಕ್ಕೆ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ, ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಡೀಪರ್ ವೇನ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡೀಪರ್ ವೇನ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ರಕ್ತನಾಳಗಳು. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿನ ವ್ಯಾಲ್ವ್ಸ್ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಕಾಣ್ಬರುವಂತದ್ದು, ಟ್ವಿಸ್ಟ್ ಆಗಿರುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಇರ್ತಾ ಹೋಗ್ತಾ ಇರುತ್ತೆ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು ಯಾವ ರೀತಿಯ ರಕ್ತನಾಳಗಳು ತುಂಬಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ಯಾಲ್ಪೇಟ್ ಮಾಡಾಗ ತುಂಬಾ ಸಾಫ್ಟ್ ಇರ್ತಾ ಹೋಗ್ತಾ ಇರುತ್ತೆ, ನೋಡೋದಕ್ಕೆ ಒಂದು ಭಯಂಕರವಾದ ಒಂದು ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎರಡನೇ ಹಂತವಾದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದಾಗತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ, ಆ ರಕ್ತನಾಳಗಳ ಉಬ್ಬುವಿಕೆಗೆ ಜೊತೆಗೆ ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಕ್ಷಣದಲ್ಲಿ ಏನಾಗುತ್ತೆ, ಸೊ ಈಗ ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಹೃದಯದಿಂದ ರಕ್ತ ಕಾಲ್ಗೆ ಹೋಗಿದೆ ಬಟ್ ಕಾಲಿಂದ ಹೃದಯಕ್ಕೆ ಬರ್ತಾ ಇಲ್ಲ. ಸೊ ಕಾಲಲ್ಲೇ ತುಂಬಾ ದಿವಸ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇದೆ. ಸೊ ದಟ್ ಈಸ್ ಎ ಬ್ಯಾಡ್ ಬ್ಲಡ್, ಅಂದ್ರೆ ಯಾವುದೇ ರೀತಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಅಶುದ್ಧ ರಕ್ತ ಅಂತ ಹೇಳಿ ಕರಿತೇವೆ. ತುಂಬಾ ದಿವಸ ನಮ್ಮ ಕಾಲಲ್ಲಿ ಅಶುದ್ಧ ರಕ್ತ ಉಳ್ಕೊಳ್ತು ಅಂದ್ರೆ ಈ ರೀತಿಯ ಕಾಲು ಊತ ಬರುವಂಥದ್ದು, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಕಂಡು ಬರುವಂಥದ್ದು, ಅಥವಾ ಇಡೀ ಈ ಮಂಡಿಯ ಕೆಳಗಡೆ ಭಾಗದಲ್ಲಿ ಊತ ಕಂಡು ಬರುವಂಥದ್ದು, ರೆಡ್ನೆಸ್ ಕಾಣುವಂಥದ್ದು, ಮುಟ್ಟಿದಾಗ ತುಂಬಾ ಹೀಟ್ ಇರುತ್ತೆ, ಟೆಂಪರೇಚರ್ ವೇರಿಯೇಷನ್ಸ್ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇದು ನಾವು 4ನೇ ಅಂತ ನಾವು ಹೇಳ್ಬೋದಾಗತ್ತೆ. ಸೊ ಈ 5ನೇ ಹಂತ 6ನೇ ಹಂತದಲ್ಲಿ ಏನಾಗುತ್ತೆ, ಸೊ ಈ ವೆರಿಕೋಸ್ ಅಲ್ಸರ್ ಈಗ ಯಾವಾಗ ಇದು ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಕಾಲು ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ಇದನ್ನ ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ, ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್. ತುಂಬಾ ಜನರ ಕಾಲುಗಳನ್ನ ನಾವು ನೋಡಬಹುದು, ಕೆಳಗಡೆಯಿಂದ ಕಾಲ್ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ, ಪಾದದಿಂದ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಉಳ್ಕೊಳ್ತಾ ಇರುವಂತದ್ದು ಇಟ್ ಇಸ್ ನಾಟ್ ಎ ಗುಡ್ ಬ್ಲಡ್, ಇಟ್ ಇಸ್ ಎ ಬ್ಯಾಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಸೊ ಮೆಡಿಕಲ್ ಇದೆ ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ತುಂಬಾ ಜನ ಇಲ್ಲಿ ಮಿಸ್ಲೀಡ್ ಆಗೋದುಂಟು, ಏನೋ ಒಂದು ಚರ್ಮದ ಸಮಸ್ಯೆ ಬಂದಿದೆ ಅಂತ ಹೇಳಿ ಚರ್ಮದ ಡಾಕ್ಟರ್ ಹತ್ರ ಹೋಗ್ತಾರೆ, ಅಥವಾ ಹೋಗದೇನೋ ಅವರಾಗೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ, ಲೋಷನ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾಕಂದ್ರೆ ತುಂಬಾ ದಿವಸಗಳ ಕಾಲ ಈ ಎಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಕೆರೆತ ಉಂಟಾಗ್ಬಿಡುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಈ ಹಂತದಲ್ಲೂ ಕೂಡ ಎಷ್ಟೋ ಜನಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ 5ನೇ ಹಂತ 6ನೇ ಹಂತಕ್ಕೆ ಹೋಗುವಂಥದ್ದೇ ಈ ಕಾಂಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ಅದನ್ನೇ ನಾವು ವೆರಿಕೋಸ್ ಅಲ್ಸರ್.
Okay. ಸೊ ವೆರಿಕೋಸ್ ಅಲ್ಸರ್ ಇಂದ ಬಳಲ್ತಾರವ್ರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗೆ ಅವ್ರು ಒಳಗಾಗಿದ್ದಾರೆ ಅನ್ನೋದು. ಸೊ ಈ ಒಂದು ಸಣ್ಣ ಗಾಯ ಆಯ್ತು ಕಾಲಲ್ಲಿ ಅಂತ ಹೇಳಿದ್ರೆ ಈ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ಅಲ್ಲಿ ಅದು ಮಾಯೋದಕ್ಕೆ ತುಂಬಾ ದಿವಸಗಳ ಕಾಲ ತಗೊಳುತ್ತೆ, Sugar ಲೈಕ್ patient ತರ. ಡಯಾಬಿಟಿಸ್ ಪೇಷಂಟ್. Okay. ಯಾಕಂದ್ರೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗ್ತಾ ಇಲ್ಲ. ಒಂದು ಸಣ್ಣ ಗಾಯ ದೊಡ್ಡದಾಗಿ ಪರಿಗಣಿಸಬಹುದು, ಒಂದು ಸಣ್ಣ ಗಾಯ ಮಾಯೋದಕ್ಕೆ ತುಂಬಾ ದಿವಸಗಳ ಕಾಲ ತಗೊಳ್ಬಹುದು. ಈಗ ರಕ್ತನಾಳಗಳಲ್ಲಿ ರಕ್ತ ಹೆಚ್ಚು ಉಳ್ಕೊಳ್ತಾ ಇರೋದ್ರಿಂದ ಕಾಲಿನ ರಕ್ತನಾಳಕ್ಕೆ ಒಂದು ಸಣ್ಣ ಪೆಟ್ಟು ಬಿತ್ತು ಅಂದ್ರೂ ರಕ್ತಸ್ರಾವ ಆಗ್ತಾ ಹೋಗ್ತಾ ಇರತ್ತೆ. Okay. ಆ ಗಾಯ ವಾಸಿ ಆಗ್ತಾ ಇರತ್ತೆ, ವಾಸಿ ಆಗದೇನೂ ಕೂಡ ಇರ್ಬೋದಾಗತ್ತೆ. ಇನ್ನೊಂದು ಕಾಲ್ನ ತಗೊಳ್ಳೋಣ ಡಾಕ್ಟರ್. ಹಲೋ, ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮಸ್ಕಾರ. ನನ್ನ ಹೆಸರು ಸೈಯದ್ ಅಂತ. ನಾನು ಮೈಸೂರಿಂದ ಮಾತಾಡ್ತಿರೋದು. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಡಾಕ್ಟರ್ ಹತ್ರನೇ ಮಾತಾಡಿ ಪ್ಲೀಸ್ ಡಾಕ್ಟರ್. ಹಲೋ ಹಲೋ ಸರ್, ಹೇಳಿ ಸರ್, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಸರ್, ಈಗ ನೀವು ಟಿವಿಯಲ್ಲಿ ತೋರಿಸ್ತಾ ಇರಲ್ಲ ಸರ್, ಅದೇ ಹೌದು. ತರ ನನ್ಗೂ ಕೂಡ ಆಗಿದೆ ಸರ್. ಓಕೆ, ಯಾವ ರೀತಿ ಆಗಿದೆ, ಯಾವ ರೀತಿ ಸಮಸ್ಯೆ ಕಂಡು ಬರ್ತಿದೆ ನಿಮ್ಮಲ್ಲಿ? ಸರ್, ಈಗ ನಂದ್ರಲ್ಲಿ ಏನಾಗಿದೆ ಅಂದ್ರೆ ಕಾಲಲ್ಲಿ ಗಾಯಗಳಾಗಿದೆ ಸರ್. 10 ಗಂಟೆಗಳಾಗಿ ಅದ್ರಲ್ಲಿ ಗಾಯಗಳಾಗಿ ಅದರಿಂದ ರಕ್ತ ಎಲ್ಲ ಬರ್ತಾ ಇದೆ ಸರ್. ಓಕೆ, ಎಷ್ಟು ದಿನಗಳಿಂದ ಈ ಸಮಸ್ಯೆ ಕಂಡು ಬರ್ತಿದೆ ಸರ್? ಸರ್, ನನಗೆ 8 ವರ್ಷದಿಂದ ಇದೆ ಸರ್, ಬಟ್ 2 ಇಯರ್ಸ್ ಬ್ಯಾಕ್ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ಕೊಡ್ತೀರಾ ಸರ್. ಓಕೆ, ಸೊ ಏನಾದ್ರೂ ವೈದ್ಯನ ಭೇಟಿ ಆಗಿದ್ರ, ಏನಾದ್ರೂ ಚಿಕಿತ್ಸೆನ ಪಡ್ಕೊಂಡಿದ್ದೀರಾ ಸರ್ ಮುಂಚಿತವಾಗಿ? ಹಾ ಸರ್, ತೋರಿಸ್ತಾ ಇದ್ದೆ, ಬಟ್ ಅವರು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಯಿಂಟ್ಮೆಂಟ್ ಹಚ್ತೀನಿ, ಬಟ್ ಪೇನ್ ಕಿಲ್ಲರ್ ತಗೊಂತೀನಿ ನಾವು ಬಂದಾಗ. ಓಕೆ, ಏನ್ ಕೆಲಸ ಮಾಡ್ತೀರಾ, ಯಾವ ಪ್ರೊಫೆಷನಲ್ ಇದ್ರಿ ನೀವು? ಸರ್, ನಾನು ಆಲ್ಕೋಹಾಲ್ ಇದರಲ್ಲಿ ಅಂದ್ರೆ ಬಾರಲ್ಲಿ ಕೆಲಸ ಮಾಡಿಸ್ತಾ, ಸ್ಟ್ಯಾಂಡಿಂಗ್ ವರ್ಕ್ ಇರುತ್ತೆ. ಓಕೆ, ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಲ್ಸಿದ್ದೀರಾ? ಹಾ ಸರ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ಒಂದು 2 ಮಂತ್ಸ್ ಬ್ಯಾಕ್ ರೆಸ್ಟ್ ಅಲ್ಲಿ ಇದ್ದೀನಿ ಸರ್, 2 ಮಂತ್ಸ್ ಇಂದ. ಓಕೆ, ಸೊ ನಿಮ್ಮ ಸಮಸ್ಯೆ ಒಂದು ಕಾಂಪ್ಲಿಕೇಶನ್ ಹಂತಕ್ಕೆ ಹೋಗಿರುವಂತದ್ದು. ಸೊ ವೆರಿಕೋಸ್ ಅಲ್ಸರ್ ಅಂತ ಹೇಳಿ ಕರಿತೇವೆ. ಓಕೆ, ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಏನ್ ಚಿಕಿತ್ಸೆನ ಪಡ್ಕೊಳ್ಬೇಕು, ಆಲ್ರೆಡಿ 2 ಸರಿ ಸರ್ಜರಿ ಮಾಡಿಸಿರ್ತಾರೆ. ಸೊ ಪುನಃ ಈ ಹೀಲ್ ಆಗ್ತಾ ಇರತ್ತೆ, ಗಾಯ ಬರ್ತಾ ಇರತ್ತೆ. ಸೊ ಅದ್ರಲ್ಲೂ ಏನಾದ್ರೂ ಮಧುಮೇಹದಿಂದ ಬಳಲ್ತಿದ್ದವರು ಇನ್ನಷ್ಟು ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಸೊ ವೆರಿಕೋಸ್ ಅಲ್ಸರ್ ಅಲ್ಲಿ ನೀವು ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಈ ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳೋ ಜೊತೆಗೆ ಮಾತ್ರೆಗಳ ಇಂಟರ್ನಲ್ ಮೆಡಿಕೇಶನ್ಸ್ ತಗೊಳ್ಬೇಕೇ ಹೊರತು ಯಾವುದೇ ರೀತಿ ಮುಲಾಮ್ ಹಚ್ಚುವಂಥದ್ದಾಗಿರ್ಬೋದು ಅಥವಾ ನೋವಿನ ಮಾತ್ರೆ ತಗೊಳ್ಳುವಂಥದ್ದಾಗಿರ್ಬೋದು. ಸೊ ನೀವು ನೋವಿನ ಮಾತ್ರೆ ತಗೊಂಡ್ರೆ ಅವತ್ತಿನ ದಿವಸ ಮಾತ್ರ ನಿಮ್ಗೆ ನೋವು ಕಡಿಮೆ ಆಗುತ್ತೆ, ಬಟ್ ಕಾಯಿಲೆಯ ತೀವ್ರತೆ ಕಡಿಮೆ ಆಗೋದಿಲ್ಲ. ಸೈಯದ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಲಕ್ಷ್ಮೀಶ್ ಅಂತ ಹೇಳಿ ಓಕೆ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತವಾಗ್ಲು ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಕೂತಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಅವ್ರ ಜೊತೆ ನೀವು ಮಾತಾಡಿ. ಮಾತಾಡಿ. ಹಲೋ, ಹಲೋ, ನಮಸ್ತೆ ಲಕ್ಷ್ಮೀಶ್ ಅವರೇ. ನಮಸ್ಕಾರ ಸರ್. ಇದು ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಏನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ಟಿವಿಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದೀನಿ. ತಾವೇನ್ ತೋರಿಸ್ತಾ ಇದ್ರಲ್ವಾ, ಓಕೆ, ಅದೇ ತರ ನನಗೂ 6 ವರ್ಷಗಳಿಂದ ಇದೇ ತರ ಪ್ರಾಬ್ಲಮ್ ಇದೆ ಸರ್. ಸೊ 6 ವರ್ಷದಿಂದ ಅನುಭವಿಸ್ತಾ ಇದ್ದೀರಾ? ನರಗಳು ಹೋಗ್ಬೋದು. ಹೌದು ಸರ್, ಕಾಲಲ್ಲಿ ನರಗಳು ಹೋಗ್ಬೋದು. ಓಕೆ, ತುಂಬಾ ಕಡಿತ ಆಗೋದು, ಈ ತರ ಒಂದು ಪ್ರಾಬ್ಲಮ್ಸ್ ಬರ್ತದೆ. 7 ವರ್ಷದಿಂದ ನಾನು ಆಪರೇಷನ್ ಕೂಡ ಮಾಡ್ತಿದ್ದೆ ಸರ್. ಓಕೆ, ಮತ್ತೆ ಇವಾಗ ಮತ್ತೆ ಕಾಣಿಸ್ಕೊಂತಾ ಇದೆ. ಓಕೆ, ಡಾಕ್ಟರ್ ಹೇಳಿದಾರಾ ಇದು ವೆರಿಕೋಸ್ ವೇನ್ಸ್ ಅಂತಾನೆ ಹೇಳಿದಾರಾ ನಿಮ್ಗೆ? ಹೌದು ಸರ್, ಡಾಕ್ಟರ್ಸ್ ಹೇಳಿದ್ರು, ಆಪರೇಷನ್ ಕೂಡ ಮಾಡಿದ್ರು. Okay. ಮತ್ತೆ ಅದು ಮತ್ತೆ ಮೊದಲಿನ ತರ ಕಾಣಿಸ್ಕೊಂತಾ ಇದೆ ನನಗೆ. ಈ ನಾನು ಇವಾಗ ಮತ್ತೆ 6 ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ ಸರ್ ನನಗೆ. ಓಕೆ, ಸೊ ಏನ್ ಕೆಲಸ ಮಾಡ್ತೀರಾ? ಸರ್, ನಾನು ಆಫೀಸಲ್ಲಿ ವರ್ಕ್ ಮಾಡ್ತೀನಿ ಸರ್. ತುಂಬಾ ಸ್ಟ್ಯಾಂಡಿಂಗ್ ವರ್ಕ್ ಮಾಡ್ತೀನಿ. ಓಕೆ ಓಕೆ, ಸೊ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ ಸ್ಟ್ಯಾಂಡಿಂಗ್ ವರ್ಕು, ಸಿಟ್ಟಿಂಗ್ ವರ್ಕು. ದಿನದ ಜೀವನದಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡ್ಲೇಬೇಕಾಗತ್ತೆ, ನಿಂತ್ಕೊಂಡು ಕೆಲಸ ಮಾಡ್ಲೇಬೇಕಾಗತ್ತೆ. ನಾನು ನಿಮ್ಗೆ ಕೆಲಸ ಬಿಡಿ ಅಂತ ನಾನು ಹೇಳೋದಿಲ್ಲ, ಬಟ್ ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ಸಮಸ್ಯೆಯಿಂದ ನೀವು ದೂರ ಬರಬೇಕು ಅಂದ್ರೆ ನಿಮ್ಮ ಕೆಲಸದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಸೊ ಆಲ್ರೆಡಿ ಒಂದು ಮಾತು ಹೇಳಿದ್ರಿ, ಸರ್ಜರಿ ಕೂಡ ಮಾಡಿಸಿದೀನಿ ಡಾಕ್ಟರ್ ಒಂದು 6 ತಿಂಗಳ ಹಿಂದೆ ಅಂತ ಹೇಳಿ. ಸೊ ತಿರ್ಗಾ ಪುನಃ ನಿಮ್ಗೆ ರಿಲ್ಯಾಪ್ಸ್ ಆಗೋದಕ್ಕೆ ನಿಮ್ಮ ಆಕ್ಯುಪೇಷನ್ ಮೇನ್ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಆದಷ್ಟು ನೀವು ಸರ್ಜರಿಗೆ ಮೊರೆ ಹೋಗೋ ಬದಲು ಕರೆಕ್ಟ್ ಆಗಿ ಒಂದು ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಳ್ಳಿ. ಬಿಕಾಸ್ ಸರ್ಜರಿಲಿ ಏನಾಗುತ್ತೆ, ವೇನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ. ಯಾವ ರಕ್ತನಾಳ ನಿಮ್ಗೆ ಊತ ಆಗಿದೆ ಅಥವಾ ದಪ್ಪ ಆಗಿದೆ, ರಕ್ತನಾಳನ ತೆಗೆದು ಬಿಡ್ತಾರೆ. ಈ ರಕ್ತನಾಳ ತೆಗೆಯೋದ್ರಿಂದ ನಿಮ್ಮ ಕಾಲಿನ ಶಕ್ತಿ ಇನ್ನಷ್ಟು ಕುಗ್ಗುತ್ತೆ ಹೊರತು ಸ್ಟ್ರೆಂತ್ ಬರೋದಿಲ್ಲ. ಸೊ ಹೋಮಿಯೋಪತಿಕಲ್ಲಿ ಖಂಡಿತ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ಸ್ ಕೊಡುವಂಥದ್ದು, ಕೆಮಿಕಲ್ಸ್ ಕೊಡುವಂತ ಕೆಲಸಗಳು ಖಂಡಿತ ಮಾಡೋದಿಲ್ಲ. ಸೊ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಡ್ತೀವಿ. ಸೊ ಯಾವುದೇ ರೀತಿ ಭಯ ಆಗ್ಲಿ ಆತಂಕ ಆಗ್ಲಿ ಪಡುವಂಥದ್ದು ಬೇಡ. ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಬಹುದಾಗತ್ತೆ ಸರ್.
ಸರ್ ಖಂಡಿತವಾಗ್ಲು ಸರ್ ತುಂಬಾ ಹೆಲ್ಪ್ ಆಯ್ತು. ಲಕ್ಷ್ಮೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ನಿಮಗೆ. ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫಸ್ಟ್ ಸ್ಟೇಜ್ನಲ್ಲಿ ಒಂದು ವೆಬ್ ಥರ, ಒಂದು ಸ್ಪೈಡರ್ ವೆಬ್ ಥರ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕೆಲವರಿಗೆ ನೋವಿರುತ್ತೆ, ಕೆಲವರಿಗೆ ನೋವಿರಲ್ಲ ಅಂತ. ಈ ಡೀಪರ್ ವೇನ್ಸ್ ಅಲ್ಲಿ ಕೂಡ ಇದರ ಸಮಸ್ಯೆಗಳು ಹರಡುತ್ತೆ ಅಂತ ಹೇಳಿದ್ರಿ. ಅದನ್ನ ಕಂಡು ಹಿಡಿಯೋದು ಹೇಗೆ? ಖಂಡಿತ ಇದನ್ನು ನಾವು ಇನ್ವೆಸ್ಟಿಗೇಷನ್ ಹೇಗೆ ಪರೀಕ್ಷೆ ಮಾಡುವಂಥದ್ದು ಒಂದು ಪ್ರಶ್ನೆ. ಬಿಕಾಸ್ ನಾನು ಹೇಳಿದೆ ವೆರಿಕೋಸ್ ವೈನ್ಸ್ ಅಲ್ಲಿ ಆಸ್ ಎ ವೈದ್ಯರಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಲುಗಳನ್ನ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಅವನ ಎಕ್ಸಾಮಿನೇಷನ್. ಈಗ ಕಾಲಲ್ಲಿ ನೀವು ಹೇಳ್ದಂಗೆ ರಕ್ತ ಹೆಬ್ಗಟ್ಟಿರುವಂತದ್ದಾಗಿರ್ಬೋದು, ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಆಗಿರ್ಬೋದು, ಅಥವಾ ಜೇಡ ಹೇಗೆ ಕಟ್ಟಿರುವಂತದ್ದು ನೋಡ್ಬೋದಾಗತ್ತೆ. ಅದೇ ಒಂದು ಡೀಪರ್ ವೈನ್ಸ್ ಆಯ್ತು, ಅಫೆಕ್ಟ್ ಆಯ್ತು ಅಂದ್ರೆ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಒಳಗಾಗುವಂಥದ್ದು, ತಿರುಚುವಿಕೆಗೆ ಒಳಗಾಗುವಂಥದ್ದು, ಟ್ವಿಸ್ಟ್ ಆಗಿರುವಂಥದ್ದು, ಮುಟ್ಟಿದಾಗ ಪ್ಯಾಲ್ಪೇಟ್ ಮಾಡಿದಾಗ ತುಂಬ ಸಾಫ್ಟ್ ಇರುವಂಥದ್ದು, ಇದೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಬಟ್ ಮೆಡಿಕಲಿ ಇದು ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗೋ ಫಾರ್ ಎನ್ ಇನ್ವೆಸ್ಟಿಗೇಷನ್. ಅಂದರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಮಾಡ್ತೀವಿ. ಅದನ್ನು ನಾವು ಮೆಡಿಕಲಿ ಡೂಪ್ಲೆಕ್ಸ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳಿ ಕರಿತೇವೆ. ಈ ಡಾಪ್ಲರ್ ಸ್ಕ್ಯಾನ್ಗೆ ನಾವು ಆ ಪೇಷಂಟ್ಗೆ ಒಳಗೆ ಮಾಡಿದಾಗ ಸೊ ರಕ್ತನಾಳಗಳಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗುತ್ತೆ ಅನ್ನೋದು ನಮಗೆ ಸೋನೋಗ್ರಫಿಕಲಿ ಗೊತ್ತಾಗುತ್ತೆ. ಯಾವ ರಕ್ತನಾಳಕ್ಕೆ ತೊಂದರೆ ಆಗಿದೆ, ಯಾವ ರಕ್ತನಾಳ ಎಷ್ಟು ಮಟ್ಟಿಗೆ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡು ದಪ್ಪ ಆಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಏನಾದ್ರೂ ರಕ್ತ ಹೆಪ್ಗಟ್ಟಿದೆ, ನಾನು ಹೇಳಿದೆ ಏನೇನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಆ ರಕ್ತ ಹೆಪ್ಗಟ್ಟಿರುವಂಥದ್ದು ಕಾಣೋದಿಲ್ಲ. ಈ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಯಾವ ರೀತಿಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಗಟ್ಟಿರುವಂಥದ್ದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಡಾಪ್ಲರ್ ಸ್ಕ್ಯಾನ್ ನ ಮಾಡಿಸ್ತೀವಿ. ಹೋಮಿಯೋಪತಿಕಲಿ ನಾವು ಯಾವುದೇ ರೀತಿ ಕಾಯಿಲೆನ ಹೆಸರನ್ನ ಕೇಳಿ ನಾವು ಚಿಕಿತ್ಸೆನ ಕೊಡೋದಿಲ್ಲ. ಆ ಕಾಯಿಲೆ ಎಷ್ಟು ಮಟ್ಟಿಗೆ ಆ ವ್ಯಕ್ತಿಗೆ ತೊಂದರೆ ಕೊಡ್ತಿದೆ, ಯಾವ ಹಂತದಲ್ಲಿದ್ದಾನೆ, ಆ ತೊಂದರೆ ಬರೋದಕ್ಕೆ ಏನೆಲ್ಲ ಕಾರಣಗಳು, ಆ ವ್ಯಕ್ತಿತ್ವಕ್ಕೆ ಯಾಕೆ ಬರ್ತಿದೆ ಅಂತ ತಿಳ್ಕೊಂಡು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಇನ್ವೆಸ್ಟಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಡಾಕ್ಟರ್, ಮತ್ತೊಂದು ಕರೆ ರೆಡಿ ಇದೆ, ನಾನು ಆ ಕರೆಯನ್ನ ತಗೊಳ್ತೀನಿ. ಹಲೋ 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 ಮೇಡಮ್, ನಮಸ್ತೆ. ನಮಸ್ಕಾರ, ಏನ್ ನಿಮ್ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್, ಅರಸೀಕೆರೆಯಿಂದ ಕಾಲ್ ಮಾಡಿರೋದು. ಎಲ್ಲಿಂದ? ಅರಸೀಕೆರೆಯಿಂದ. ಹೇಳಿ ಪ್ರಶಾಂತ್ ಅವರೇ, ನಿಮ್ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಅದಕ್ಕೆ ಕಾಲ್ ಮಾಡಿರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ನಿಮ್ಮ ಸಮಸ್ಯೆಗಳಿಗೆ ಏನೇ ಇದ್ರೂ ಪ್ರಶ್ನೆ ಕೇಳಿ, ಅದರ ಉತ್ತರನೂ ಪಡ್ಕೊಳ್ಳಿ. ಡಾಕ್ಟರ್ ಪ್ಲೀಸ್. ಓಕೆ ಮೇಡಮ್. ಹಲೋ ಹಲೋ ಹಲೋ, ಹೇಳಿ ಸರ್, ಏನ್ ಸಮಸ್ಯೆ? ನಮಸ್ತೆ. ನಮಸ್ತೆ ಸರ್, ಜಸ್ಟ್ ಈಗ ತಾನೇ ತಮ್ಮ ಟಿವಿ ಕಾರ್ಯಕ್ರಮ ನೋಡಿದೆ. ಓಕೆ. ಇದೇ ತರಾನೇ ನನ್ನ ಕಾಲಿನಲ್ಲೂ ಸಹ ನರಗಳು ಊದ್ಕೊಂಡಿದೆ. ಓಕೆ. ಮತ್ತೆ ಏನೋ ಕೆಲಸ ಮಾಡ್ಬೇಕಾದ್ರೆ, ನಡಿಬೇಕಾದ್ರೆ ಅದೇ ತರ ರಕ್ತನಾಳಗಳಲ್ಲಿ ಇವಾಗ ನರಗಳಲ್ಲಿ ಏನಾಗುತ್ತೆ ಅಂದ್ರೆ ಭಾರ ಅನಿಸ್ತಾ ಇದೆ. ಓಕೆ. ಇದರಿಂದ 3 ವರ್ಷದಿಂದ ಈ ತರ ಸಮಸ್ಯೆ ಇದೆ ನನಗೆ. ಓಕೆ. ತುಂಬಾ ಊತ ಬರೋದು, ನೋವು ಕಾಣಿಸ್ಕೊಳ್ತಿದೆ. ಇದ್ರ ಜೊತೆಗೆ ನನ್ಗೆ ಸಕ್ಕರೆ ಕಾಯಿಲೆ ಸಹ ಇದೆ 8 ವರ್ಷದಿಂದ. ಅದಕ್ಕೆ ಟ್ರೀಟ್ಮೆಂಟ್ ಸಹ ತಗೊಳ್ತಾ ಇದ್ದೀನಿ. ಓಕೆ. ಈಗ ರೀಸೆಂಟ್ ಆಗಿ ಶುಗರ್ ಲೆವೆಲ್ ಎಷ್ಟಿದೆ ಸರ್ ನಿಮ್ಮಲ್ಲಿ? ಶುಗರ್ ಲೆವೆಲ್ ಊಟಕ್ಕಿಂತ ಮುಂಚೆ 140 ಇದೆ, ಊಟ ಆದ್ಮೇಲೆ 180 ಇದೆ. ಓಕೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಓಕೆ. ಓಕೆ, ಕಾಲ್ ನೋವಿನ ಜೊತೆಗೆ ಬೇರೆ ಏನೇನ್ ಲಕ್ಷಣಗಳಿದೆ ಸರ್ ನಿಮ್ಗೆ? ಈ ನಡುವೆ ಸ್ವಲ್ಪ ನಡಿಬೇಕಾದ್ರೆ ಏನಾಗುತ್ತೆ, ನರಗಳು ಎಳೆಯೋ ತರ ಆಗುತ್ತೆ. ಓಕೆ. ಅದ್ರ ಜೊತೆಗೆ ನಡಿಬೇಕಾದ್ರೆ ಕಾಲ್ ಭಾರ ಅನ್ಸೋಂಥದ್ದು, ಓಕೆ, ಈ ತರ ಸಮಸ್ಯೆಗೆ ಒಳಗಾಗ್ತಿದೆ. ಸರಿ ಸರ್, ನಿಮ್ ಸಮಸ್ಯೆ ಖಂಡಿತ ನಂಗೆ ಅರ್ಥ ಆಯ್ತು. ನಿಮ್ಮಲ್ಲಿ ನಾನು ಹೇಳುವಂಥದ್ದು 2 ಸಮಸ್ಯೆ ಇರುವಂತದ್ದು. ಮೊದಲನೇದಾಗಿ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ ಭಾರ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಮಲಿನ ರಕ್ತ ತುಂಬಾ ದಿವಸ ನಿಮ್ಮ ಕಾಲಲ್ಲಿ ಉಳ್ಕೊಳ್ತಾ ಇದೆ. ಸೊ ಜೊತೆಗೆ ಮಧುಮೇಹದಿಂದ ಬಳಲ್ತಾ ಇದ್ದೀರಾ, ಸೊ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀರಾ. ಸೊ ಈ ಮಧುಮೇಹದ ಜೊತೆಗೆ ಈ ವೆರಿಕೋಸ್ ವೈನ್ಸ್ ಆಡ್ ಆಯ್ತು ಅಂದ್ರೆ ಮತ್ತಷ್ಟು ನಿಮ್ಮ ಕಾಲುಗಳ ರಕ್ಷಣೆ ನೀವು ಮಾಡ್ಕೊಳ್ಬೇಕಾಗತ್ತೆ. ನೆವರ್ ವಾಕ್ ಇನ್ ಬೇರ್ ಫುಟ್ಸ್ ಅಂತ ಹೇಳ್ತೀವಿ. ಖಂಡಿತ ನಿಮ್ಮ ಕಾಲುಗಳ ರಕ್ಷಣೆ ಮಾಡ್ತಾ ಬನ್ನಿ, ಬಿಕಾಸ್ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಲೆವೆಲ್ ನ ನಾರ್ಮಲ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶಾಂತ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅವರೇ, ಈ ಕಾಯಿಲೆ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರಿ. ಹಾಗೆ ಈ ಕಾಯಿಲೆಗೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ. ಟ್ರೀಟ್ಮೆಂಟ್ಸ್ಗಳು ಹೇಗಿರ್ತವೆ ಅಂತ. ಅಂದ್ರೆ ಇದು ಸರ್ಜರಿ ಮೂಲಕನೇ ಸರಿ ಹೋಗುತ್ತಾ, ಮಾತ್ರೆಗಳ ಮೂಲಕನೇ ಸರಿ ಹೋಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ವಿವರವಾಗಿ ಹೇಳಿ. ಖಂಡಿತ, ಪ್ರತಿಯೊಬ್ರು ಜನಕ್ಕೂ ಅವರ ಕಾಯಿಲೆಗಳನ್ನ 100% ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಸೊ ಅದರಲ್ಲೂ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಮತ್ತೊಂದು ಆಸೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 2 ಥರದ ವೇ ಆಫ್ ಟ್ರೀಟ್ಮೆಂಟ್ನ ನಾವು ನೋಡ್ಬೋದಾಗತ್ತೆ.
ಮೊದಲನೇದು ಮೆಡಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ನೀವು ಹೇಳ್ದಂಗೆ ಸರ್ಜಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾತ್ರೆಗಳು, ಎಷ್ಟೋ ಕಾಯಿಲೆಗಳು ಮಾತ್ರೆಯಿಂದನೇ ವಾಸಿಮಾಗೋದನ್ನ ಪೇಷಂಟ್ಸ್ ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಎ ಸರ್ಜರಿ. ಯಾಕಂದರೆ ಸಡನ್ ರಿಲೀಫ್ ಸಿಗುತ್ತೆ, ನನಗೆ ತಕ್ಷಣ ನಾನು ಎದ್ದು ಓಡಾಡ್ಬೋದು ಅನ್ನೋದು. ಬಟ್ ಇದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದಾಗತ್ತೆ. ಬಟ್ ಮೆಡಿಕಲಿ ವೇ ಆಫ್ ಟ್ರೀಟ್ಮೆಂಟು ಮಾತ್ರೆಗಳ ಮೂಲಕನೇ ಸರಿಪಡಿಸೋದನ್ನ ಮಾತ್ರೆಗಳ ಮೂಲಕನೇ ಸರಿಪಡಿಸ್ಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದರೆ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಔಷಧಿಗಳನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು. ನೀವು ಹೋಮಿಯೋಪತಿಕ್ ಡಾಕ್ಟರ್ನ ನೋಡಿದ್ರೆ ತುಂಬಾ ಜನ ಹೇಳ್ತಾರೆ ತುಂಬಾ ಡೀಟೇಲ್ ಕೇಸ್ನ ತಗೋತಾರೆ ಡಾಕ್ಟರ್ ಅಂತ. ಯಾಕೆ ಡೀಟೇಲ್ ಕೇಸ್ಗಳನ್ನ ನಾವು ತಗೊಳ್ತೀವಿ ಅಂದ್ರೆ ಪ್ರತಿಯೊಂದು ಮನುಷ್ಯ ಇಂಡಿವಿಜುವಲಿಟಿ ಆಗಿ ಇರ್ತಾನೆ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ವಿಭಿನ್ನ ಇದ್ದೇ ಇರ್ತಾನೆ. ಆ ಕಾಯಿಲೆಗಳ ಲಕ್ಷಣ ಒಂದೇ ಇದ್ರೂ ಸಹ, ಆ ಕಾಯಿಲೆಗಳ ತೀವ್ರತೆ ಒಂದೇ ಇದ್ರೂ ಸಹ, ಕಾಯಿಲೆ ಹಿಂದಿನ ಕಾರಣಗಳು ಒಂದೇ ಇದ್ರೂ ಸಹ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ಕಾಯಿಲೆಗಳು ಮ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಾಯಿಲೆಯ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮಾತ್ರೆಗಳು ಕೆಲಸ ಮಾಡಬೇಕಾಗತ್ತೆ. ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಲ್ಲಿ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಟ್ಟಾಗ ಮೊದಲನೇದಾಗಿ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದೇ ಈ ರಕ್ತ ಸಂಚಾರ. ಇಲ್ಲಿ ರೂಟ್ ಕಾಸ್ ಇರುವಂಥದ್ದು ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಬಂದಿರುವಂಥದ್ದು, ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ ಬಂದಿರುವಂಥದ್ದು. ಸೊ ಇವೆರಡೂ ಮಾಡುವಂಥ ಒಂದು ಒಳ್ಳೆಯ ಹೋಮಿಯೋಪತಿಕ್ ಔಷಧಿಗಳನ್ನ ಕೊಟ್ಟರೆ ಸೊ ತುಂಬ ಜನ ಇದರಿಂದ ಆರಾಮಾಗಿರೋರು ಇದ್ದಾರೆ. ಸೊ ಈ ಮಾತ್ರೆಗಳ ಮೂಲಕ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು. ಅಲ್ಸರ್ ಸ್ಟೇಜಸಲ್ಲಿ ಬರ್ಬೋದು, ಈ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಸ್ಟೇಜಲ್ಲಿ ಬರ್ಬೋದು, ನೋವು ಇಲ್ಲದೆ ಇರುವಂಥ ಸ್ಟೇಜಸ್ಸಲ್ಲಿ ಹಂತದಲ್ಲಿ ಪೇಷಂಟ್ ಬರ್ಬೋದು. ಯಾವ ಹಂತದಲ್ಲಿ ಬಂದಿದ್ದಾನೆ ಆ ಪೇಷಂಟ್ ಅಂತ ತಿಳ್ಕೊಂಡಿರತಕ್ಕಂತೆ ನಾವು ಚಿಕಿತ್ಸೆನ ಕೊಡ್ತೇವೆ. ಬರೀ ಚಿಕಿತ್ಸೆ ಒಂದೇ ಅಲ್ಲ, ಇದೊಂದು ಲೈಫ್ ಸ್ಟೈಲ್ ಕಂಡೀಷನ್ ಇರೋದ್ರಿಂದ ಆ ಚಿಕಿತ್ಸೆಯ ಜೊತೆಗೆ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಚಿಕಿತ್ಸೆಯ ಜೊತೆಗೆ ನಾವು ಹೇಳ್ತೀವಿ ಯಾವ ಕಾರಣದಿಂದ ಈ ಸಮಸ್ಯೆ ಬಂತು ಆ ಕಾರಣನ ಅವಾಯ್ಡ್ ಮಾಡುವಂಥದ್ದು ಬೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಅವಾಯ್ಡ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ಅವಾಯ್ಡ್ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡ್ತೀರ, ಒಂದು 5 ನಿಮಿಷ ಓಡಾಡುವಂಥ ಅಟ್ಲೀಸ್ಟ್ ಒಂದು ವಾಕಿಂಗ್ ಅಥವಾ ಒಂದು ಸ್ವಲ್ಪ ಬ್ರಿಸ್ಕ್ ಮಾಡುವಂಥದ್ದು ಮಾಡಲೇಬೇಕಾಗತ್ತೆ. ಎರಡನೇದಾಗಿ ಅವಾಯ್ಡ್ ಒಬೇಸಿಟಿ ಅಂಡ್ ಓವರ್ ವೇಟ್. ಏನಾದರೂ ತೂಕ ಹೆಚ್ಚಾಗ್ತಿದ್ರೆ ಸೊ ಡಿಸಿಪ್ಲಿನರಿ ಡಯಟ್ ಮತ್ತು ಡಿಸಿಪ್ಲಿನರಿ ವಾಕಿಂಗ್ ಮಾಡಿಕೊಂಡು ಅವರ ತೂಕನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅವಾಯ್ಡ್ ಟೈಟ್ ಕ್ಲಾತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳ್ತೀವಿ. ತುಂಬ ಟೈಟ್ ಆಗಿ ಬೆಲ್ಟ್ಗಳನ್ನ ಹಾಕೊಳ್ಳುವಂಥದ್ದು, ಕ್ರಾಸ್ಡ್ ಲೆಗ್ ಆಗಿ ಕೂತ್ಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಆದಷ್ಟು ಮಹಿಳೆಯರು ಎಕ್ಸ್ಪೆಷಲಿ ಇದನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತ ಈ ರೀತಿಯ ವೆರಿಕೋಸ್ ವೈನ್ಸ್ ನಮ್ಮ ದೇಹಕ್ಕೆ ಬರ್ದೇ ಇರಂಗೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಮತ್ತೆ ಮುಖ್ಯವಾಗಿ ಹೇಳುವಂಥದ್ದು ವೆರಿಕೋಸ್ ವೈನ್ಸ್ ಇಂದ ಯಾರು ಬಳಲ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದೊಂದು ಸಾಕ್ಸ್ ನಿಟ್ನಲ್ಲಿ ಬರುತ್ತೆ. ಸೊ ಯಾರ್ಯಾರಿಗೆ ಡೀಪರ್ ವೈನ್ಸ್ ಈ ರೀತಿ ಉಬ್ಬುವಿಕೆಗೆ ಒಳಗಾಗಿರುತ್ತೆ ಆ ಸಾಕ್ಸ್ನ ವೇರ್ ಮಾಡಬೇಕಾಗತ್ತೆ. ಆ ಟೈಟ್ ಸಾಕ್ಸ್ನ ನಾವು ವೇರ್ ಮಾಡಿದಾಗ ಏನಾಗುತ್ತೆ, ಆ ರಕ್ತನಾಳಗಳ ಮೇಲೆ ಈ ಪ್ರೆಷರ್ ಅನ್ನೋದು ಬಿದ್ದಿ ಮತ್ತೆ ಆ ರಕ್ತ ಮೇಲ್ಗಡೆ ಪುಷ್ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನೋವು ಕೂಡ ಬರ್ದೇ ಇರಂಗೆ ಅದು ಮೇಂಟೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಂದು ಮ್ಯಾನೇಜ್ಮೆಂಟ್ ಹೇಳಬೇಕು ಅಂದ್ರೆ ಎಲಿವೇಶನ್ ಆಫ್ ದಿ ಲೆಗ್ಸ್. ಸೊ ನಾವು ತುಂಬಾ ಜನಕ್ಕೆ ಹೇಳ್ತೀವಿ ರಾತ್ರಿ ಮಲ್ಕೊಳ್ಬೇಕಾದ್ರೆ 2 ಕಾಲ್ಗಳನ್ನ ಮೇಲೆತ್ತಿ ಮಲ್ಕೊಳ್ಳಿ. ಸೊ ಅಟ್ಲೀಸ್ಟ್ ಮಿನಿಮಮ್ 1 feet ಆದ್ರೂ ಹೈಟ್ ಇರಬೇಕಾಗತ್ತೆ. ಹೃದಯ ಭಾಗದ ಮೇಲ್ಗಡೆ ಕಾಲಿಟ್ಟಿ ರಕ್ತ ಹಿಂದ್ಗಡೆ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗೋದಕ್ಕೆ ಎಲಿವೇಶನ್ ಆಫ್ ದಿ ಲೆಗ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಬರೀ ಇದು ಫಿಸಿಕಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ, ಒಳ್ಳೆಯ ಆಹಾರ ಪದ್ಧತಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸ್ಪೆಷಲಿ ವೆರಿಕೋಸ್ ವೈನ್ಸ್ ಇಂದ ಬಳಲ್ತಾ ಇರೋರು ಅತಿ ಕಡಿಮೆ ಈ ಉಪ್ಪಿನ ಅಂಶ ಇರೋ ಪದಾರ್ಥಗಳನ್ನ ತಗೊಳ್ಬೇಕು. ಸಾಲ್ಟ್ ರಿಸ್ಟ್ರಿಕ್ಷನ್ ಡಯಟ್ ಅಂತ ಹೇಳಿ ಕರಿತೇವೆ. ಸೊ ರಕ್ತನಾಳಗಳಲ್ಲಿ ಈ ಒತ್ತಡ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಕಡಿಮೆ ಆಗ್ಬೇಕಂದ್ರೆ ಉಪ್ಪಿನ ಅಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ತಗೊಳ್ಬೇಕು. ಈ ಫೈಬರ್ ರಿಚ್ ಫುಡ್ಸ್ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಸೊ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ ಈ ಫೈಬರ್ ಫುಡ್ಸ್ ಬಹಳ ಬೇಕಾಗತ್ತೆ. ನಾನಾ ತರದ ಒಂದು ಫೈಬರ್ ಫುಡ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು. ಈ ಕಿತ್ಲೆಹಣ್ಣು ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ನಟ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಪಲ್ಸಸ್ ಕಾಳುಗಳಾಗಿರ್ಬೋದು, ಇದರಲ್ಲಿ ಹೆಚ್ಚು ನಾವು ಈ ಫೈಬರ್ ಕಂಟೆಂಟ್ ನ ನೋಡ್ತೇವೆ. ಸೊ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿಯ ಆಹಾರ ಪದ್ಧತಿಗೆ ಒಳಗಾದಾಗ ಸೊ ವೆರಿಕೋಸ್ ವೈನ್ಸ್ ಹಂತಗಳು ಹೆಚ್ಚಾಗದೇ ಇರೋದಕ್ಕೆ ಇದು ಸಹಾಯ ಮಾಡ್ತಾ ಇರುತ್ತೆ. ಎಕ್ಸ್ಪೆಷಲಿ ಇನ್ನೊಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ನಾವು ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು.
ಬಿಕಾಸ್ ಈ ವೆರಿಕೋಸ್ ವೇನ್ಸ್ ತುಂಬ ದಿವಸಗಳ ಕಾಲ ಉಳ್ಕೊಳ್ತು ಅಂದರೆ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಈ ಥರದ ವ್ಯಕ್ತಿಗಳು ಒಂದು ಡೈಲಿ ಒಂದು 4-5 ಲೀಟರ್ ಆಫ್ ನೀರನ್ನ ಸೇವನೆ ಮಾಡಿದ್ರೆ ಆ ರಿಸ್ಕ್ ಫ್ಯಾಕ್ಟರ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದಾಗತ್ತೆ. ಮತ್ತು ಬೀಟ್ರೂಟ್ ಜ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೀಟ್ರೂಟಲ್ಲಿ ನಾವೇನು ಕಾಡ್ತೀವಿ, ಈ ನೈಟ್ರೇಟ್ಸ್ ಅನ್ನೋದು ನಾವು ನೋಡ್ತೀವಿ. ಈ ನೈಟ್ರೇಟ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ, ಎಲಾಸ್ಟಿಸಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಹಳನೇ ಸಹಾಯ ಮಾಡುತ್ತೆ. ಸೊ ಯಾರ್ಯಾರು ವೆರಿಕೋಸ್ ವೈನ್ಸಿಂದ ಬಳಲ್ತಾ ಇದ್ದಾರೆ, ಡೈಲಿ ಒಂದು ಅರ್ಧ ಗ್ಲಾಸ್ ಆಫ್ ಬೀಟ್ರೂಟ್ ಜ್ಯೂಸ್ನ ತಗೊಳ್ಳುವಂಥದ್ದು, ಫೈಬರ್ ರಿಚ್ ಫುಡ್ಸ್ನ ತಗೊಳ್ಳುವಂಥದ್ದು, ಈ ರೀತಿಯ ಒಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಸಮಸ್ಯೆಗಳು ಉಂಟಾಗ್ತಾ ಇದೆ, ಲಕ್ಷಣಗಳು ಕಂಡು ಬರ್ತಿದೆ ಅಂದರೆ ಖಂಡಿತ ಹೋಮಿಯೋಪತಿಕ್ ವೈದ್ಯನ ಭೇಟಿ ಆಗಬೇಕಾಗತ್ತೆ. ಎಕ್ಸ್ಪೆಷಲಿ ನಮ್ಮ ಹೋಮಿಯೋಪತಿಲಿ ನಾವು ಕೊಡುವಂಥದ್ದು ನಾನು ಹೇಳಿದೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಹೋಮಿಯೋಪತಿ ಅನ್ನೋದು ಒಂದು ನಿಯಮಿತ ಆಧಾರದ ಮೇಲೆ ನಿಂತಿರುವಂಥ ಒಂದು ವೈದ್ಯ ಪದ್ಧತಿ. ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನೋದು ಇಲ್ಲಿ ನೋಡ್ತೇವೆ. ಮೇಯ್ನಾಗಿ ನಾವು ಹೇಳುವಂಥದ್ದು ಸಿಂಗಲ್ ಮೆಡಿಸನ್ ಅಂತ ಹೇಳ್ತೀವಿ. ಅಂದರೆ ಒಂದು ಶಕ್ತಿಯುತವಾದ ಒಂದು ಔಷಧಿನ ನಾವು ಕೊಡ್ತೇವೆ, ಮಿನಿಮಮ್ ಡೋಸಲ್ಲಿ ಕೊಡ್ತೇವೆ. ಎರಡನೇದಾಗಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಈ ನ್ಯಾನೋ ಪಾರ್ಟಿಕಲ್ಸಿಂದ ಒಂದು ಶಕ್ತಿಯುತವಾದ ಒಂದು ಮೆಡಿಸಿನಲ್ ಕಂಟೆಂಟ್ನ ತಗೊಂಡು ಔಷಧಿನ ತಯಾರು ಮಾಡಿರ್ತಾರೆ. ಡಾಕ್ಟರ್, ನನಗೆ ಯಾವುದೇ ಒಂದು ಕಾಯಿಲೆಗೆ ಹಲವಾರು ರೀತಿಯ ಚಿಕಿತ್ಸೆಗಳಿರ್ತವೆ. ಕೆಲವೊಂದು ಸರಿ ಮನೆ ಮದ್ದುಗಳು, ಇನ್ನು ಕೆಲವು ಸರಿ ನಮ್ಮ ಈ ಇಂಗ್ಲಿಷ್ ಮೆಡಿಷನ್ಸ್ ಅಂತ ಹೇಳ್ತೀವಿ. ಹೀಗೆ ಹಲವಾರು ಮೆಡಿಷನ್ಸ್ಗಳು ಸಿಗ್ತವೆ. ಈ ಎಲ್ಲ ಮೆಡಿಷನ್ಸ್ಗಳಿಗಿಂತ ನಮ್ಮ ಹೋಮಿಯೋಪತಿ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ದಮ್. ಖಂಡಿತ. ಸೊ ನೌವೇಡೇಸ್ ಪೀಪಲ್ ಆರ್ ಗೆಟ್ಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಹೋಮಿಯೋಪತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಬಹಳನೇ ಜನಕ್ಕೆ ಒಂದು ಹತ್ತಿರವಾದ ಒಂದು ವೈದ್ಯ ಪದ್ಧತಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾಕೆ ಜನ ಚೂಸ್ ಮಾಡ್ಕೊಳ್ತಾರೆ ಹೋಮಿಯೋಪತಿ ಅಂದರೆ ಇಲ್ಲಿ ಮೇಯ್ನಾಗಿ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ, ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೇ ಒಂದು ವಿತೌಟ್ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ಸ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಯಾರಿಗೋ ಗುಣ ಆಯ್ತು ಅಂತ ಆ ವ್ಯಕ್ತಿಯ ಮೆಡಿಕೇಶನ್ ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ, ಆ ಒಂದುವಿಕೆಯ ಮೆಡಿಕೇಶನ್ಸ್ ಕೊಡುವಂಥದ್ದೇ ನಮ್ಮ ಹೋಮಿಯೋಪತಿಕ್ ವೈದ್ಯರ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗತ್ತೆ. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಡೀಟೇಲ್ ಕೇಸ್ಗಳನ್ನ ತಗೊಳ್ಬೇಕು. ಆ ವ್ಯಕ್ತಿಗೆ ಯಾಕೆ ಆ ವೆರಿಕೋಸ್ ವೇನ್ಸ್ ಬಂತು, ಅದಕ್ಕೆ ಹಿಂದಿನ ಕಾರಣಗಳೇನು, ಅವನ ಮೆಂಟಲ್ ನೇಚರ್ ಏನು, ಫಿಸಿಕಲ್ ನೇಚರ್ ಏನು, ತಿನ್ನೋದಕ್ಕೆ ಏನು ಇಷ್ಟಪಡ್ತಾನೆ, ಚಳಿಗಾಲ ಇಷ್ಟಪಡ್ತಾನ, ಬೇಸಿಗೆ ಇಷ್ಟಪಡ್ತಾನ, ನಾನಾ ಥರದ ಒಂದು ಪ್ರಶ್ನೆಗಳಿಗೆ ಆ ವ್ಯಕ್ತಿಗೆ ಒಳಮಾಡಿ ಸೊ ಆ ಉತ್ತರದಿಂದ ಬರುವಂಥ ಒಂದು ಲಕ್ಷಣ ಮತ್ತು ಕಾಯಿಲೆ ಹಿಂದಿನ ಕಾರಣಗಳನ್ನ ತಿಳ್ಕೊಂಡು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಇಷ್ಟು ಡೀಪರ್ ಆಗಿ ನಾವು ಔಷಧಿಗಳನ್ನ ಕೊಟ್ಟಾಗ ಹೋಮಿಯೋಪತಿಕಲಿ ಸೊ ಎನಿ ಕಾಸ್ ಆರ್ ಎನಿ ಡಿಸೀಸಸ್ ಇಟ್ ಹ್ಯಾಸ್ ಟು ಗೋ ಅಂತಾನೆ ಹೇಳ್ಬೋದಾಗತ್ತೆ. ಒಂದು ಕೋಲ್ಡ್ ಇಂದ ಕ್ಯಾನ್ಸರ್ವರೆಗೂ ವಿ ಕ್ಯಾನ್ ಟ್ರೀಟ್ ಥ್ರೂ ಹೋಮಿಯೋಪತಿಕ್ ಮೆಡಿಕೇಶನ್ಸ್, ನಾಟ್ ಓನ್ಲಿ ವೆರಿಕೋಸ್ ವೈನ್ಸ್. ಸೊ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ರಕ್ತನಾಳಗಳ ಇಂಪ್ರೂವ್ಮೆಂಟ್ ಆಗೋದ್ರಿಂದ, ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಸೊ ಇದಕ್ಕೆ ಅತಿ ಹೆಚ್ಚಾಗಿ ನಾವು ರಿಸಲ್ಟ್ಸ್ ನ ಕೊಡಬಹುದು ಅನ್ನೋದು ಈ ಮೂಲಕ ಹೇಳ್ಬೋದಾಗತ್ತೆ. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನ ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ರೋಗವನ್ನು ಗುಣಪಡಿಸಲೆಂದೇ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಹಲವಾರು ಜನ ಇದರಿಂದ ಉಪಯೋಗವನ್ನು ಪಡೆದು ದೇಶಾದ್ಯಂತ ಲಕ್ಷಾಂತರ ಜನ ಗುಣಮುಖರಾಗಿದ್ದಾರೆ. ನೀವು ಕೂಡ ಈ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಹೋಮಿಯೋಪತಿಯ ಎಲ್ಲ ನುರಿತ ವೈದ್ಯರೊಂದಿಗೆ ಮಾತನಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು.